ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಸೀರೀಸ್ ಜಾವಾ 8 ನ್ಯೂ ಫೀಚರ್ಸ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಡಿಫಾಲ್ಟ್ ಮೆಥಡ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೀವೇನಾದರೂ ಆ ವಿಡಿಯೋನ ಮಿಸ್ ಮಾಡಿದ್ದೀರಾ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಫಸ್ಟ್ ಹೋಗಿ ಆ ವಿಡಿಯೋನ ವಾಚ್ ಮಾಡಿರಿ. ಹಾಗೆಯೇ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ. ನೀವು ಪ್ರತಿಯೊಂದು ವೀಡಿಯೋನು ವಾಚ್ ಮಾಡಾದಮೇಲೆ ನಿಮ್ಮ ಸ್ಕಿಲ್ಸ್ನ ನೀವು ಟೆಸ್ಟ್ ಮಾಡ್ಬೋದು. ಪ್ರತಿಯೊಂದು ವೀಡಿಯೋ ಕೆಳಗಡೆಗೂ ನಾನು ಕ್ವಿಝಸ್ ಅಂತ ಆ್ಯಡ್ ಮಾಡಿರ್ತೀನಿ. ಸೊ ನೀವು ಆ ಕ್ವಿಜ್ನ ಅಟೆಂಪ್ಟ್ ಮಾಡ್ಬೋದು. ಓಕೆನಾ? ಫಾರ್ ಎಕ್ಸಾಂಪಲ್, ಈ ಡಿಫಾಲ್ಟ್ ಮೆಥಡ್ಸ್ ಅಪ್ಲೋಡ್ ಮಾಡಿದ್ದೆ ಆ ವಿಡಿಯೋದಲ್ಲಿ ನಾನು ಎಷ್ಟೊಂದು ಆಲ್ಮೋಸ್ಟ್ 4 to 5 ಕ್ವಿಝ್ ಆ್ಯಡ್ ಮಾಡಿದ್ದೀನಿ. ಈ ಕ್ವಿಜ್ನೆಲ್ಲ ನೀವು ಅಟೆಂಪ್ಟ್ ಮಾಡಿರಿ, ಸೊ ದ್ಯಾಟ್ ನಿಮಗೆ ನಾಳೆ ದಿನ ಇಂಟರ್ವ್ಯೂವಲ್ಲಿ ಏನೇ ಕ್ವಶನ್ ಕೇಳಿದ್ರೂ ನಿಮಗೆ ಹೇಳಲಿಕ್ಕೆ ಈಸಿ ಆಗುತ್ತೆ. ಸೊ ನಿಮ್ಮ ನಾಲೆಡ್ಜ್ನ ನೀವು ಟೆಸ್ಟ್ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರ ಈ ಕ್ವಿಝಸ್ನೆಲ್ಲ ಅಟೆಂಪ್ಟ್ ಮಾಡಿರಿ. ನೆಕ್ಸ್ಟ್ ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸ್ಗಳಲ್ಲೂ ನಾನು ಕ್ವಿಝಸ್ನ ಆ್ಯಡ್ ಮಾಡಿರ್ತೀನಿ. ಅಟ್ಲೀಸ್ಟ್ 4 to 5 ಕ್ವಿಝಸ್ ಅಂತೂ ಆ್ಯಡ್ ಮಾಡಿರ್ತೀನಿ. ಅದನ್ನೆಲ್ಲ ಅಟೆಂಪ್ಟ್ ಮಾಡಿರಿ. ಓಕೆ, ಹಾಗೆಯೇ ನೀವು ಚಾನಲ್ಲಿಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೆಯೇ ಲೈಕ್ ಮಾಡಿರಿ ವಿಡಿಯೋನ. ಜೊತೆಗೇ ನೀವು ಈ ಒಂದು ಡಿಸ್ಕ್ರಿಪ್ಷನ್ ಒಳಗಡೆಗೆ ಎಲ್ಲ ಡೀಟೇಲ್ಸು ಕೊಟ್ಟಿರ್ತೀನಿ ನಾನು. ಓಕೆ, ನೀವೇನಾದರೂ ಪ್ರೀವಿಯಸ್ ವಿಡಿಯೋ ಮಿಸ್ ಮಾಡಿದ್ರಿ ಅಂತಂದರೆ ಅದರದ್ದು ಲಿಂಕ್ನ ಕೊಟ್ಟಿರ್ತೀನಿ, ಕಂಪ್ಲೀಟ್ ಪ್ಲೇ ಲಿಸ್ಟ್ ಲಿಂಕ್ನ ಕೊಟ್ಟಿರ್ತೀನಿ. ಓಕೆ, ಹಾಗೆಯೇ ನೀವೇನಾದರೂ ಚಾನಲಿಗೆ ಸಪೋರ್ಟ್ ಮಾಡಬೇಕು ಅಂತಂದರೆ ಇಲ್ಲಿ ಕೆಲವೊಂದೊಂದು ಪ್ರಾಡಕ್ಟ್ಸ್ನ ಆ್ಯಡ್ ಮಾಡಿರ್ತೀನಿ. ಓಕೆನಾ? ಈ ಪ್ರಾಡಕ್ಟ್ಸ್ನ ನೀವು ಬೇಕಂದರೆ ಬೈ ಮಾಡ್ಬೋದು. ಓಕೆನಾ? ಅದರಿಂದ ನೀವು ನನ್ನ ಚಾನಲಿಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಸೊ ಇದನ್ನೆಲ್ಲ ಆದಷ್ಟು ನೀವು ಚೆಕ್ ಮಾಡ್ತಾಯಿರಿ ಡಿಸ್ಕ್ರಿಪ್ಷನಲ್ಲಿ ನಾನು ಏನು ಬರೆದಿದ್ದೀನಿ ಅಂತೇಳಿ. ಓಕೆನಾ? ಅದೇ ರೀತಿ ನೀವೇನಾದರೂ ಎಷ್ಟು ಲೆಸನ್ಸ್ನ ಕಂಪ್ಲೀಟ್ ಮಾಡಿದ್ದೀರಾ ಅಂತ ನಿಮ್ಮದು ಎಂಟೈರ್ ಟ್ರ್ಯಾಕು ಇಲ್ಲಿ ನೀವು ಚೆಕ್ ಮಾಡ್ಬೋದು. ಓಕೆನಾ? ಅದೆಲ್ಲದಕ್ಕಿಂತ ವೆರಿ ಇಂಪಾರ್ಟೆಂಟು, ನನಗೆ ನೀವೆಲ್ಲರೂ ಈ ಕ್ವಿಝಸ್ನ ಅಟೆಂಪ್ಟ್ ಮಾಡಿರಿ ಅನ್ನೋದು ನನ್ನ ರಿಕ್ವೆಸ್ಟ್, ಹಂಬಲ್ ರಿಕ್ವೆಸ್ಟ್. ಓಕೆ, ನಾವು ಬ್ಯಾಕ್ ಟು ವಿಡಿಯೋ. ಈ ವಿಡಿಯೋದಲ್ಲಿ ನಾವು ನೆಕ್ಸ್ಟ್ ನ್ಯೂ ಫೀಚರ್ನ ಜಾವಾ 8ಅಲ್ಲಿ ಏನು ಇಂಟ್ರೊಡ್ಯೂಸ್ ಮಾಡಿದಾರಲ್ಲ ಅದನ್ನು ಡಿಸ್ಕಸ್ ಮಾಡೋಣ. ಈ ವಿಡಿಯೋದಲ್ಲಿ ನಾವು ಮೇಯ್ನಾಗಿ ಸ್ಟ್ಯಾಟಿಕ್ ಮೆಥಡ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಜಾವಾ 8ಗಿನ ಮುಂಚೆ ಕೂಡ ನಾವು ಸ್ಟ್ಯಾಟಿಕ್ ಮೆಥಡ್ಸ್ನ ಯೂಸ್ ಮಾಡ್ತಿದ್ವಿ, ಬಟ್ ಜಾವಾ 8ಅಲ್ಲಿ ಸ್ಟ್ಯಾಟಿಕ್ ಮೆಥಡ್ಸ್ನ ನಾವು ಇಂಟರ್ಫೇಸ್ ಒಳಗಡೆ ಕೂಡ ಆ್ಯಡ್ ಮಾಡ್ಬೋದು. ಸೊ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಓಕೆ, ಸೊ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಗೊತ್ತಿರೋ ಹಾಗೆ ಫಸ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ನೋಟಿಫಿಕೇಷನ್ನ ಟರ್ನ್ ಆನ್ ಮಾಡ್ಕೊಳ್ರಿ, ಸೊ ದಟ್ ನಾನು ಯಾವುದೇ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಇಮಿಡಿಯೇಟಾಗಿ ವೀಡಿಯೋನ ವಾಚ್ ಮಾಡ್ಬೋದು. ಹಾಗೆಯೇ ವೀಡಿಯೋನ ಲೈಕ್ ಮಾಡಿರಿ, ನಿಮ್ಮ ಥಾಟ್ಸ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳ್ರಿ. ಯಾವುದಾದ್ರೂ ಟಾಪಿಕ್ನ ಕವರ್ ಮಾಡಬೇಕು ಅಂತಿದ್ರೆ ಕವರ್ ಮಾಡ್ತೀನಿ, ಸೊ ಅದನ್ನು ಕೂಡ ಕಮೆಂಟ್ಸಲ್ಲಿ ತಿಳಿಸ್ರಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ. ಯಾರಾದರೂ ಜಾವಾ ಪ್ರೋಗ್ರಾಮಿಂಗ್ ಕಲಿಬೇಕು ಅಂತಿದ್ರೆ, ಜಾವಾ 8ನ ಕಲಿಬೇಕು ಅಂತಿದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ಮೇಕ್ ಶೂರ್ ದಟ್ ವಿಡಿಯೋನ ಕೊನೆ ತನಕ ನೋಡಿರಿ, ಬಿಕಾಸ್ ಎಷ್ಟೊಂದು ಟಾಪಿಕ್ಸ್ನ ನಾನು ಕವರ್ ಮಾಡ್ತಾಯಿದ್ದೀನಿ, ಎಷ್ಟೊಂದು ವಿಷಯನ ಇಂಟರ್ವ್ಯೂವಲ್ಲಿ ಕೇಳೋದನ್ನೆಲ್ಲ ನಾನು ವೀಡಿಯೋದಲ್ಲಿ ಕವರ್ ಮಾಡ್ತಾಯಿದ್ದೀನಿ. ಡೆಫಿನೆಟ್ಲಿ ನೀವೇನಾದರೂ ಇಂಟರ್ವ್ಯೂ ಅಟೆಂಡ್ ಮಾಡ್ತಿದ್ದೀರಾ, ಎಸ್ಪೆಷಲಿ ಫ್ರೆಷರ್ ಇದ್ದೀರಾ ಅಂತಂದರೆ, ಅಥವಾ 2 years ಎಕ್ಸ್ಪೀರಿಯೆನ್ಸ್ ಇದ್ದು ನೀವೇನಾದರೂ ಜಾಬ್ನ ಸ್ವಿಚ್ ಮಾಡ್ತಿದ್ದೀರಾ ಅಂತಂದರೆ ಇದೆಲ್ಲ ತುಂಬ ಮ್ಯಾಟ್ರ್ ಆಗುತ್ತೆ. ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಕಂಪ್ಲೀಟಾಗಿ ವಾಚ್ ಮಾಡಿರಿ. ಓಕೆ, ಹಾಗಾದರೆ ಸ್ಟಾರ್ಟ್ ಮಾಡೋಣ. ನಾವು ಆಲ್ರೆಡಿ ಡಿಫಾಲ್ಟ್ ಮೆಥಡ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ, ಸ್ಟ್ಯಾಟಿಕ್ ಮೆಥಡ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ ಆಫ್ ಆಲ್ ಸ್ಟ್ಯಾಟಿಕ್ ಮೆಥಡ್ಸ್ ಬಗ್ಗೆ ನಮಗೆಲ್ಲ ಗೊತ್ತಿದೆ ಆಲ್ರೆಡಿ. ಜಾವಾ 8ಅಲ್ಲಿ ಸ್ಟ್ಯಾಟಿಕ್ ಮೆಥಡ್ಸ್ನ ನಾವು ಇಂಟರ್ಫೇಸ್ ಒಳಗಡೆಗೆ ಆ್ಯಡ್ ಮಾಡ್ಬೋದು. ಸೊ ಆ ಒಂದು ಫೀಚರ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಜಾವಾ 8ಅಲ್ಲಿ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನಾನು ಮುಂಚೆಗೆ ಹೇಳ್ದಂಗೆ ಇಂಟರ್ಫೇಸ್ ಒಳಗಡೆಗೆ ನಾವು ಮುಂಚೆ ಏನು ಆ್ಯಡ್ ಮಾಡ್ತಾಯಿದ್ವಿ, ಜಸ್ಟ್ ಅಬ್ಸ್ಟ್ರಾಕ್ಟ್ ಮೆಥಡ್ಸ್ನ ಆ್ಯಡ್ ಮಾಡ್ತಾಯಿದ್ವಿ. ಯಾವುದೇ ಥರದ ಇಂಪ್ಲಿಮೆಂಟೇಷನ್ ಮೆಥಡ್ಸ್ಗಳನ್ನ ಆ್ಯಡ್ ಮಾಡ್ತಿರಲಿಲ್ಲ. ಬಟ್ ಡಿಫಾಲ್ಟ್ ಕೀವರ್ಡ್ನ ಯೂಸ್ ಮಾಡಿಕೊಂಡು ನಾವು ಡಿಫಾಲ್ಟ್ ಮೆಥಡ್ಸ್ನ ಆ್ಯಡ್ ಮಾಡ್ಬೋದು ಅಂತ ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ, ರೈಟ್? ಅದೇ ರೀತಿ ಡಿಫಾಲ್ಟ್ ಮೆಥಡ್ಸ್ನ ಯಾವ ರೀತಿ ಆ್ಯಡ್ ಮಾಡ್ತೀವಲ್ಲ ಅದೇ ರೀತಿ ನಾವು ಇಂಟರ್ಫೇಸ್ ಒಳಗಡೆಗೆ ಸ್ಟ್ಯಾಟಿಕ್ ಮೆಥಡ್ಸ್ನ ಕೂಡ ಆ್ಯಡ್ ಮಾಡ್ಬೋದು. ಸ್ಟ್ಯಾಟಿಕ್ ಬ್ಲಾಕ್ ಅಲ್ಲ, ಸ್ಟ್ಯಾಟಿಕ್ ಮೆಥಡ್ಸ್. ಸೊ ಸ್ಟ್ಯಾಟಿಕ್ ಮೆಥಡ್ಸ್ನ ನಾವು ಆ್ಯಡ್ ಮಾಡ್ಬೋದು. ಎಗೇನ್ ಈ ಒಂದು ಟಾಪಿಕಲ್ಲಿ, ಈ ಒಂದು ಸೆಕ್ಷನಲ್ಲಿ ಏನೇನು ಕಲಿತೀವಪ್ಪ ನಾವು ಅಂತಂದರೆ, ಸ್ಟ್ಯಾಟಿಕ್ ಮೆಥಡ್ಸ್ ಅಂದರೆ ಏನು, ಏನಕ್ಕೆ ಅದನ್ನು ಇಂಟ್ರೊಡ್ಯೂಸ್ ಮಾಡಿದರು, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ ಇಂಟರ್ವ್ಯೂವಲ್ಲಿ ಕೇಳದೆ ನಿಮಗೆ ಅದನ್ನು ಏನಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ರು ಅದನ್ನು ಅಂತೇಳಿ. ಹಾಗೆಯೇ ಸಿಂಟ್ಯಾಕ್ಸ್ ಮತ್ತು ಯಾವ ರೀತಿ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ಕಲಿಯೋಣ. ಆಮೇಲೆ ಏನೇನು ರೂಲ್ಸ್ ಇದೆ, ನಾವು ಸ್ಟ್ಯಾಟಿಕ್ ಮೆಥಡ್ಸ್ನ ಕ್ರಿಯೇಟ್ ಮಾಡ್ತಿದ್ವಿ ಅಂತಂದರೆ ಯಾವುದೆಲ್ಲ ರೂಲ್ಸ್ನ ಫಾಲೋ ಮಾಡಬೇಕು ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ಸಮ್ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ನ ನೋಡೋಣ. ಅದಾದಮೇಲೆ ಕಂಪ್ಯಾರಿಸನ್ ಮಾಡೋಣ. ಓಕೆನಾ? ಸ್ಟ್ಯಾಟಿಕ್ಕು ಮತ್ತು ಡಿಫಾಲ್ಟ್ ಮೆಥಡ್ಸ್ಗೆ ಇಂಟರ್ಫೇಸಲ್ಲಿ ನಾವು ಇವೆರಡನ್ನೂ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇಂಟರ್ಫೇಸ್ ಒಳಗಡೆಗೆ. ಸೊ ವಿತ್ ರೆಸ್ಪೆಕ್ಟ್ ಟು ಇಂಟರ್ಫೇಸ್ ಸ್ಟ್ಯಾಟಿಕ್ ಮತ್ತು ಡಿಫಾಲ್ಟ್ ಕೀವರ್ಡ್ಸ್ಗೆ ಏನೇನು ಡಿಫ್ರೆನ್ಸ್ ಇದೆ, ಏನೇನಿದೆ ಅಂತ ಇವೆರಡನ್ನೂ ಕಂಪೇರ್ ಮಾಡೋಣ, ರೈಟ್? ಹಾಗಾದರೆ ಸ್ಟ್ಯಾಟಿಕ್ ಮೆಥಡ್ಸ್ ಅಂದರೆ ಏನು, ಇಂಟರ್ಫೇಸ್ ಒಳಗಡೆಗೆ ಸ್ಟ್ಯಾಟಿಕ್ ಮೆಥಡ್ಸ್ನ ಆ್ಯಡ್ ಮಾಡೋ ಉದ್ದೇಶ ಏನು, ರೈಟ್? ಸೊ ಫಸ್ಟ್ ಆಫ್ ಆಲ್ ಸ್ಟ್ಯಾಟಿಕ್ ಮೆಥಡ್ಸ್ ನಾವು ಏನಕ್ಕೆ ಬರಿತೀವಿ,
ಏನಕ್ಕೆ ಯೂಸ್ ಮಾಡ್ತೀವಿ ಅದನ್ನು ಅರ್ಥ ಮಾಡ್ಕೊಳ್ಳೋಣ ವಿತ್ ರೆಸ್ಪೆಕ್ಟ್ ಟು ಜಾವಾ. ಓಕೆನಾ, ಜಾವಾ 8 ಬಗ್ಗೆ ನಾವು ಇನ್ನೂ ಡಿಸ್ಕಸ್ ಮಾಡೋದು ಬೇಡ. ಜಾವಾ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ನಾವು ಸ್ಟ್ಯಾಟಿಕ್ ಉದ್ದೇಶ ಏನಾಗ್ತಿತ್ತು, ಸ್ಟ್ಯಾಟಿಕ್ ಅನ್ನೋದು ಯಾವಾಗಲೂ ನಾವು ಏನೇ ಒಂದು ಸ್ಟ್ಯಾಟಿಕಲ್ಲಿ ಡಿಕ್ಲೇರ್ ಮಾಡಿದ್ವಿ ಅಂತಂದರೆ ಲೆಟ್ಸ್ ಸೇ ಸಪೋಸ್ ಮೆಥಡ್ನ ನಾವು ಡಿಕ್ಲೇರ್ ಮಾಡ್ಬೋದು, ಒಂದು ಕ್ಲಾಸ್ನ ನಾವು ಸ್ಟ್ಯಾಟಿಕ್ಕಾಗಿ ಕ್ರಿಯೇಟ್ ಮಾಡ್ಬೋದು, ಒಂದು ಫೀಲ್ಡ್ನ ನಾವು ಸ್ಟ್ಯಾಟಿಕ್ಕಾಗಿ ಕ್ರಿಯೇಟ್ ಮಾಡ್ಬೋದು. ಸೊ ಇದೆಲ್ಲ ಏನಾಗ್ತಿತ್ತು, ಇಟ್ ಬಿಲಾಂಗ್ಸ್ ಟು ಕ್ಲಾಸ್. ಅಂದರೆ ದೀಸ್ ಆರ್ ಆಲ್ ನಾಟ್ ಇನ್ಸ್ಟೆನ್ಸ್ ವೇರಿಯೇಬಲ್ಸ್, ದೀಸ್ ಆರ್ ಆಲ್ ನಾಟ್ ಇನ್ಸ್ಟೆನ್ಸ್ ಮೆಂಬರ್ಸ್. ಯಾವುದೂ ಒಂದು ಆಬ್ಜೆಕ್ಟಿಗೆ ಸಂಬಂಧಪಟ್ಟಿರಲಿಲ್ಲ, ಇವೆಲ್ಲ ಕ್ಲಾಸಿಗೆ ಸಂಬಂಧಪಟ್ಟಿರುವಂಥ ವೇರಿಯೇಬಲ್ಸ್ಗಳು. ಓಕೆನಾ, ಇಟ್ ಆಲ್ ಬಿಲಾಂಗ್ಸ್ ಟು ಕ್ಲಾಸ್. ಹೌದಾ, ಅದರಲ್ಲಿ ನಾವು ಮೆಥಡನ್ನು ನಾವು ಏನಕ್ಕೆ ಬರಿತಿದ್ವಿ, ಸ್ಟ್ಯಾಟಿಕ್ ಮೆಥಡ್ಸ್ನ ಕ್ರಿಯೇಟ್ ಮಾಡೋ ಉದ್ದೇಶ ಹೆಲ್ಪರ್ ಮೆಥಡ್ಸ್ನ ಕ್ರಿಯೇಟ್ ಮಾಡಲಿಕ್ಕೆ ಅಥವಾ ಯುಟಿಲಿಟಿ ಮೆಥಡ್ಸ್ನ ಕ್ರಿಯೇಟ್ ಮಾಡಲಿಕ್ಕೆ ನಾವು ಸ್ಟ್ಯಾಟಿಕ್ ಮೆಥಡ್ಸ್ನ ಬರಿತಾ ಇದ್ವಿ, ರೈಟ್. ಫಾರ್ ಎಕ್ಸಾಂಪಲ್ ನಾವೇನೋ ಒಂದು ವ್ಯಾಲಿಡೇಟರ್ ಕ್ರಿಯೇಟ್ ಮಾಡ್ತಾ ಇದ್ವಿ, ಆ ವ್ಯಾಲಿಡೇಟರಿಗೆ ನಾವೇನಾದರೂ ಒಂದು ಯುಟಿಲಿಟಿ ಫಂಕ್ಷನ್ನ ಕೊಡಬೇಕು ಅಂತಂದರೆ ಒಂದು ಯುಟಿಲಿಟಿ ಮೆಥಡ್ಸ್ನ ಕ್ರಿಯೇಟ್ ಮಾಡ್ತಿದ್ವಿ. ಲೆಟ್ಸ್ ಸೇ ಸಪೋಸ್ ಈಸ್ ಎಂಪ್ಟಿ, ಈಸ್ ಡಿಜಿಟ್, ನಾಟ್ ಎಂಪ್ಟಿ, ಈ ರೀತಿಯಾದಂಥ ಒಂದು ಯುಟಿಲಿಟಿ ಫಂಕ್ಷನ್ಗಳನ್ನು ನಾವು ಕ್ರಿಯೇಟ್ ಮಾಡಲಿಕ್ಕೆ ಸ್ಟ್ಯಾಟಿಕ್ ಮೆಥಡ್ನ ಯೂಸ್ ಮಾಡ್ತಾ ಇದ್ವಿ. ಮುಂಚೆ ಜಾವಾ 8ಗಿನ ಮುಂಚೆ ಇಂಟರ್ಫೇಸಲ್ಲಿ ಏನು ಮಾಡ್ತಿದ್ವಿ, ಬರೀ ನಾವು ಅಬ್ಸ್ಟ್ರಾಕ್ಟ್ ಮೆಥಡ್ಸ್ನ ಬರಿತಿದ್ವಿ, ಯಾವುದೇ ಥರ ಇಂಪ್ಲಿಮೆಂಟೇಷನ್ ಇರೋವಂಥ ಮೆಥಡ್ಸ್ನ ಬರೆಯೋಕ್ಕಾಗ್ತಿರಲಿಲ್ಲ. ಹೌದಾ, ಓನ್ಲಿ ನಾವು ಅಬ್ಸ್ಟ್ರಾಕ್ಟ್ ಮೆಥಡ್ಸ್ನ ಬರಿತಾ ಇದ್ವಿ. ಸೊ ಆವಾಗ ನಾನು ಲೆಟ್ಸ್ ಸೇ ಸಪೋಸ್ ಯಾವುದೋ ಒಂದು ಇಂಟರ್ಫೇಸ್ ಕ್ರಿಯೇಟ್ ಮಾಡಿದ್ದೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಎಂಪ್ಲಾಯಿ ಅಥವಾ ಪೇಮೆಂಟ್. ಓಕೆನಾ, ವೆರಿ ಯೂಸ್ ಕೇಸ್, ರೆಗ್ಯುಲರ್ ಯೂಸ್ ಕೇಸ್ನ ತಗೊಳ್ಳೋಣ. ಅಂದರೆ ನಾವು ಡೇ ಟು ಡೇಯಲ್ಲಿ ಯೂಸ್ ಮಾಡೋದು ಪೇಮೆಂಟ್ ಅಂತ ಅದೊಂದು ಇಂಟರ್ಫೇಸ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಇದ್ರೊಳಗಡೆಗೆ ಎಷ್ಟೊಂದು ಅಬ್ಸ್ಟ್ರಾಕ್ಟ್ ಮೆಥಡ್ಸ್ಗಳಿದೆ. ಓಕೆನಾ, ದೀಸ್ ಆರ್ ಆಲ್ ಅಬ್ಸ್ಟ್ರಾಕ್ಟ್ ಮೆಥಡ್ಸ್ಗಳಿದೆ. ಈ ಮೆಥಡ್ಸಿಗೆ ನಾನೇನಾದರೂ ಯುಟಿಲಿಟಿ ಫಂಕ್ಷನ್ಸ್ನ ಬರೀಬೇಕು ಅಂತಂದರೆ ಏನು ಮಾಡಬೇಕು, ಇಂಟರ್ಫೇಸ್ ಒಳಗಡೆಗೆ ನಾವು ಮೆಥಡ್ಸ್ನ ಕ್ರಿಯೇಟ್ ಮಾಡಲಿಕ್ಕೆ ಆಗಲ್ಲ, ಆಯಿತಾ. ಬಟ್ ನಾನು ಪೇಮೆಂಟಿಗೆ ಸಂಬಂಧಪಟ್ಟಿರೋ ಯುಟಿಲಿಟಿ ಫಂಕ್ಷನ್ಸ್ನ ಬರೀಬೇಕಾಗಿತ್ತು. ಫಾರ್ ಎಕ್ಸಾಂಪಲ್ ಅವರು ಲೆಟ್ಸ್ ಸೇ ಸಪೋಸ್ ಅಮೌಂಟು ಪಾಸಿಟಿವ್ ಅಂದರೆ ನೆಗೆಟಿವ್ ನಂಬರ್ಸ್ನ ಅವ್ರು ಪಾಸ್ ಮಾಡೋಂಗಿಲ್ಲ, ಯಾವಾಗಲೂ ಅಮೌಂಟ್ ಪಾಸಿಟಿವ್ ಇರಬೇಕು. ಹೌದಾ, ನೆಗೆಟಿವ್ ಅಮೌಂಟ್ನ ನಾವು ಯೂಸರು ಪೇ ಮಾಡೋಂಗಿಲ್ಲ. ಓಕೆನಾ, ಸೊ ಅದಕ್ಕೋಸ್ಕರ ಒಂದು ಯುಟಿಲಿಟಿ ಫಂಕ್ಷನ್ ಬರೀಬೇಕಾಗಿರುತ್ತೆ. ನಾನ್ ಝೀರೋ ಅಂತೇಳಿ, ಅಮೌಂಟ್ ನಾನ್ ಝೀರೋ ಅಂತೇಳಿ, ಅಥವಾ ಅಂದರೆ ಝೀರೋಗಿನ ಕಡಿಮೆ ಇದ್ದರೆ ನಾವು ಎಕ್ಸೆಪ್ಷನ್ನ ಥ್ರೋ ಮಾಡಬೇಕಾಗಿರುತ್ತೆ. ಹೌದಾ, ಅದೊಂದು ಯುಟಿಲಿಟಿ ಫಂಕ್ಷನ್ನು. ಓಕೆನಾ, ಬಿಕಾಸ್ ನಾವು ಪೇಮೆಂಟ್ ಮಾಡಬೇಕಾದ್ರೆ ಯಾವಾಗಲೂ ಝೀರೋಗಿನ ಜಾಸ್ತಿ ಇರಬೇಕು. ಓಕೆನಾ, ಅಮೌಂಟು ಝೀರೋಗಿನ ಕಡಿಮೆ ಇತ್ತು ಅಂತಂದರೆ, ನೆಗೆಟಿವ್ ಇತ್ತು ಅಂತಂದರೆ ನಾವೇನು ಮಾಡಬೇಕು, ಎಕ್ಸೆಪ್ಷನ್ ಥ್ರೋ ಆಗಬೇಕು, ಅದೊಂದು ಯುಟಿಲಿಟಿ ಫಂಕ್ಷನ್ನು. ಅದೇ ರೀತಿ ಅಮೌಂಟ್ ಯಾವಾಗಲೂ ಡಿಜಿಟೇ ಆಗಿರಬೇಕು. ಓಕೆನಾ, ಅಲ್ಲಿ ಯಾವುದೇ ಥರದ ನಾವು ಸ್ಟ್ರಿಂಗ್ನ ಕ್ಯಾರೆಕ್ಟರ್ನ ಪಾಸ್ ಮಾಡೋಂಗಿಲ್ಲ. ಸೊ ಈ ರೀತಿ ಯುಟಿಲಿಟಿ ಫಂಕ್ಷನ್ನ ಬರೀಬೇಕಾಗಿರುತ್ತೆ. ಅದನ್ನು ನಾನು ಇಂಟರ್ಫೇಸಲ್ಲಿ ಎಲ್ಲಿ ಬರೀಲಿಕ್ಕಾಗುತ್ತೆ, ಇಂಟರ್ಫೇಸಲ್ಲಿ ಬರೀಲಿಕ್ಕಾಗಲ್ಲ. ಸೊ ಅದಕ್ಕೆ ಏನು ಮಾಡ್ತಿದ್ವಿ ನಾವು, ಒಂದು ಪೇಮೆಂಟ್ ಯುಟಿಲ್ ಅಂತ ಒಂದು ಮೆಥಡ್ನ, ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ತಿದ್ವಿ. ಹೌದಾ, ಪೇಮೆಂಟ್ ಯುಟಿಲ್ಸ್ ಅಂತ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ತಿದ್ವಿ. ಇದ್ರ ಒಳಗಡೆಗೆ ನಾನೊಂದು ಮೆಥಡ್ಸ್ನೆಲ್ಲ ಬರಿತಾ ಇದ್ದೆ. ಫಾರ್ ಎಕ್ಸಾಂಪಲ್ ಈಸ್ ನಾನ್ ಝೀರೋ, ಓಕೆ, ಅಮೌಂಟ್ ಈಸ್ ನಾನ್ ಝೀರೋ, ಅದೇ ರೀತಿ ಈಸ್ ಡಿಜಿಟ್. ಓಕೆ, ಈ ರೀತಿ ನಾನು ಎಷ್ಟೊಂದು ಫಂಕ್ಷನ್ಗಳನ್ನು, ಯುಟಿಲಿಟಿ ಫಂಕ್ಷನ್ಸ್ಗಳನ್ನು ಬರಿತಾ ಇದ್ದೆ, ರೈಟ್. ಈ ರೀತಿ ಯುಟಿಲಿಟಿ ಫಂಕ್ಷನ್ಗಳನ್ನು ಬರಿತಿದ್ವಿ. ಅದೆಲ್ಲ ಏನಾಗ್ತಿತ್ತು, ಸ್ಟ್ಯಾಟಿಕ್ ಮೆಥಡ್ಸ್ಗಳಾಗಿರ್ತಿತ್ತು, ರೈಟ್. ಅದೆಲ್ಲ ಸ್ಟ್ಯಾಟಿಕ್. ಅಂದರೆ ಇದರ ಅರ್ಥ ಏನಪ್ಪ ಅಂತಂದರೆ, ನಾವು ಯಾವುದೇ ಒಂದು ಇಂಟರ್ಫೇಸಿಗೆ ನಾವೇನಾದರೂ ಒಂದು ಯುಟಿಲಿಟಿ ಫಂಕ್ಷನ್ಸ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ಒಂದು ಸಪ್ರೇಟ್ ಕ್ಲಾಸ್ನ ಯೂಸ್ ಮಾಡ್ತಿದ್ವಿ. ಈವನ್ ಜಾವಾ ಟೀಮ್ ಕೂಡ ಇದೇ ಒಂದು ಪ್ಯಾಟ್ರನ್ನ ಯೂಸ್ ಮಾಡ್ತಾಯಿತ್ತು. ಫಾರ್ ಎಕ್ಸಾಂಪಲ್ ಕಲೆಕ್ಷನ್ ಅಂತ ನಮಗೊಂದು ಇಂಟರ್ಫೇಸ್ ಇದೆ, ರೈಟ್. ಜಾವಾದಲ್ಲಿ ಕಲೆಕ್ಷನ್ ಫ್ರೇಮ್ವರ್ಕ್ ಇದೆ. ಈ ಕಲೆಕ್ಷನ್ ಒಳಗಡೆ ನಾವು ಏನೇ ಒಂದು ಯುಟಿಲಿಟಿ ಫಂಕ್ಷನ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ಅವ್ರು ಏನು ಮಾಡಿದರು, ಕಲೆಕ್ಷನ್ಸ್ ಅಂತ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡಿದರು. ಈ ಕ್ಲಾಸ್ ಏನದು, ಯುಟಿಲಿಟಿ ಕ್ಲಾಸ್. ಇದ್ರ ಒಳಗಡೆಗೆ ಸಿಕ್ಕಾಪಟ್ಟೆ ಸ್ಟ್ಯಾಟಿಕ್ ಮೆಥಡ್ಸ್ಗಳಿರ್ತಿದ್ವು. ಆ ಎಲ್ಲ ಸ್ಟ್ಯಾಟಿಕ್ ಮೆಥಡ್ಸ್ಗಳನ್ನು ನಾವು ಕಲೆಕ್ಷನ್ ಫ್ರೇಮ್ವರ್ಕಲ್ಲಿ ಯೂಸ್ ಮಾಡ್ತಾ ಇದ್ವಿ, ರೈಟ್. ಸೊ ಅದೇ ರೀತಿ ಜಾವಾ IO ಪ್ಯಾಕೇಜ್ ಒಳಗಡೆಗೆ ಪಾತ್ ಅಂತ ಒಂದು ಇಂಟರ್ಫೇಸ್ ಇದೆ. ಸೊ ಈ ಪಾತ್ ಇಂಟರ್ಫೇಸಿಗೆ ಬೇಕಾಗಿರೋಂಥ ಎಲ್ಲ ಯುಟಿಲಿಟಿ ಫಂಕ್ಷನ್ಸ್ಗಳನ್ನ ಪಾತ್ಸ್ ಅನ್ನೋ ಒಂದು ಯುಟಿಲಿಟಿ ಕ್ಲಾಸ್ನ ಕ್ರಿಯೇಟ್ ಮಾಡಿಬಿಟ್ಟು ಅದ್ರ ಒಳಗಡೆಗೆ ಅವರೆಲ್ಲ ಸ್ಟ್ಯಾಟಿಕ್ ಮೆಥಡ್ಸ್ನ ಬರಿತಾಯಿದ್ರು, ಹೆಲ್ಪರ್ ಫಂಕ್ಷನ್ಸ್ನ ಬರಿತಾಯಿದ್ರು. ಅದೇ ರೀತಿ ಅರೇಗೆ ಬೇಕಾಗಿರೋವಂಥ ಒಂದು ಫಂಕ್ಷನ್ಸ್ಗಳನ್ನು ಬರೆಯೋದಕ್ಕೆ ಏನು ಮಾಡ್ತಿದ್ರು, ಅರೇಸ್ ಅಂತ ಒಂದು ಯುಟಿಲಿಟಿ ಕ್ಲಾಸ್ನ ಕ್ರಿಯೇಟ್ ಮಾಡಿದರು. ಅದೇ ರೀತಿ ಫಾರ್ ಎಕ್ಸಾಂಪಲ್ ಎಕ್ಸಿಕ್ಯೂಟರ್ ಅಂತ ಇದೆ. ಸೊ ಅದಕ್ಕೆ ಬೇಕಾಗಿರೋಂಥ ಯುಟಿಲಿಟಿ ಫಂಕ್ಷನ್ಗಳನ್ನ ಎಕ್ಸಿಕ್ಯೂಟರ್ಸ್ ಅದರೊಳಗಡೆಗೆ ಅವರು
ಕ್ರಿಯೇಟ್ ಮಾಡಿದರು. ಸೊ ಈ ರೀತಿ ಏನು ಮಾಡಿದರು ಅಂತಂದರೆ ಎಲ್ಲ ಇಂಟರ್ಫೇಸಿಗೆ ಬೇಕಾದಂತಹ ಒಂದು ಯುಟಿಲಿಟಿ ಫಂಕ್ಷನ್ಗಳನ್ನ ಕ್ರಿಯೇಟ್ ಮಾಡಲಿಕ್ಕೆ ಒಂದು ಸಪರೇಟ್ ಕ್ಲಾಸ್ನ ಕ್ರಿಯೇಟ್ ಮಾಡ್ತಾಯಿದ್ರು. ಸೊ ಆ ಕ್ಲಾಸ್ ಯಾಕಂದರೆ ಇಂಟರ್ಫೇಸು ಇಟ್ ವಿಲ್ ನಾಟ್ ಸಪೋರ್ಟ್ ದಿ ಮೆಥಡ್ಸ್ನ ಸಪೋರ್ಟ್ ಮಾಡ್ತಿರಲಿಲ್ಲ. ಸೊ ಆ ಒಂದು ಪರ್ಪಸಿಗೆ ಏನು ಮಾಡ್ತಿದ್ರು, ಸಪ್ರೇಟ್ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ತಿದ್ರು. ಈ ಪ್ಯಾಟ್ರನ್ನು ಥ್ರೂಔಟ್ ಜಾವಾ 1 ಅಂದರೆ ಇನಿಷಿಯಲ್ ವರ್ಷನಿಂದ ಫಾಲೋ ಮಾಡ್ತಾಯಿದ್ರು. ಇದರಿಂದ ಪ್ರಾಬ್ಲಮ್ ಏನಾಗ್ತಿತ್ತಪ್ಪ ಅಂತಂದರೆ ಡೆವಲಪರು ಎರಡನ್ನೂ ಅರ್ಥ ಮಾಡ್ಕೋಬೇಕಾಗಿತ್ತು. ಓಕೆನಾ, ಅವನಿಗೆ ಡೆವಲಪರು ಇಂಟರ್ಫೇಸ್ ಬಗ್ಗೆನೂ ತಿಳ್ಕೊಬೇಕು, ಆ ಇಂಪ್ಲಿಮೆಂಟೇಷನ್ ಅಂದರೆ ಯುಟಿಲಿಟಿ ಕ್ಲಾಸ್ ಬಗ್ಗೆನೂ ತಿಳ್ಕೊಬೇಕು, ಕಲೆಕ್ಷನ್ ಇಂಟರ್ಫೇಸ್ ಬಗ್ಗೆನೂ ಗೊತ್ತಿರಬೇಕು, ಕಲೆಕ್ಷನ್ಸ್ ಆ ಒಂದು ಕ್ಲಾಸ್ ಬಗ್ಗೆನೂ ಗೊತ್ತಿರಬೇಕು. ಯಾಕಂದರೆ ಕಲೆಕ್ಷನ್ಸ್ ಯುಟಿಲಿಟಿ ಕ್ಲಾಸ್ ಒಳಗಡೆಗೆ ಎಷ್ಟೊಂದು ಹೆಲ್ಪರ್ ಮೆಥಡ್ಸ್ ಇರ್ತವೆ, ಅದನ್ನೆಲ್ಲ ನಾನು ಕಲೆಕ್ಷನಲ್ಲಿ ಯೂಸ್ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೆ ಅವನು ಎರಡರ ಬಗ್ಗೆನೂ ಅವೇರ್ ಇರಬೇಕಾಗಿರುತ್ತೆ. ಓಕೆನಾ. ಸೊ ನಾವು ಬೇಸಿಕಲಿ ಏನು ಮಾಡ್ತಿದ್ವಪ್ಪ ಅಂತಂದರೆ ಆರ್ಟಿಫಿಷಿಯಲಿ ಆ ಒಂದು ಹೆಲ್ಪರ್ ಮೆಥಡ್ಸ್ನ ನಮಗೆ ಬೇಕಾದಂಥ ಯುಟಿಲಿಟಿ ಕ್ಲಾಸ್ನ ಸಪ್ರೇಟ್ ಮಾಡ್ತಿದ್ವಿ ಇಂಟರ್ಫೇಸಿಂದ. ಓಕೆ, ಬಿಕಾಸ್ ಇಂಟರ್ಫೇಸ್ ಸಪೋರ್ಟ್ ಮಾಡ್ತಿರಲಿಲ್ಲ. ಬಟ್ ವಿತ್ ಇಂಟ್ರೊಡಕ್ಷನ್ ಟು ಜಾವಾ 8 ಒಳಗಡೆಗೆ ನಾವೇನು ಮಾಡಿದ್ವಿ, ಅದನ್ನು ಬ್ರೇಕ್ ಮಾಡಿದ್ವಿ, ಆ ರೂಲ್ನ ಬ್ರೇಕ್ ಮಾಡಿದರು. ಓಕೆನಾ, ನಾವು ಇಂಟರ್ಫೇಸ್ ಒಳಗಡೆಗೆ ಬರೀ ಅಬ್ಸ್ಟ್ರಾಕ್ಟ್ ಮೆಥಡ್ಸ್ ಅಷ್ಟೇ ಆ್ಯಡ್ ಮಾಡೋಂಗಿಲ್ಲ, ನಾವು ಸ್ಟ್ಯಾಟಿಕ್ ಮೆಥಡ್ಸ್ನ ಕೂಡ ಆ್ಯಡ್ ಮಾಡೋಣ. ಸೊ ಆ ರೀತಿ ಸ್ಟ್ಯಾಟಿಕ್ ಮೆಥಡ್ಸ್ನ ಆ್ಯಡ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ, ಲೆಟ್ಸ್ ಸಪೋಸ್ ನನ್ನ ಹತ್ರ ಪೇಮೆಂಟ್ ಅಂತ ಒಂದು ಇಂಟರ್ಫೇಸ್ ಇದೆ. ಓಕೆನಾ, ಈ ಎಲ್ಲ ಯುಟಿಲಿಟಿ ಮೆಥಡ್ಸ್ನು ನಾನು ಇದ್ರೊಳಗಡೆ ಮೂವ್ ಆಗ್ಬಿಡ್ತೀನಿ. ಸೊ ಅದರಿಂದ ಡೆವಲಪರು ಪೇಮೆಂಟ್ ಇಂಟರ್ಫೇಸ್ ಒಂದ್ರ ಬಗ್ಗೆ ಗೊತ್ತಿದ್ರೆ ಸಾಕಲ್ಲ ಅವನಿಗೆ, ಆ ಒಂದು ಪೇಮೆಂಟ್ ಒಳಗಡೆ ಎಲ್ಲ ಅದಕ್ಕೆ ಪೇಮೆಂಟಿಗೆ ಸಂಬಂಧಪಟ್ಟಿರೋ ಎಲ್ಲ ಯುಟಿಲಿಟಿ ಮೆಥಡ್ಸ್ ಅದರೊಳಗಡೆ ಇರುತ್ತೆ. ಅವನು ಪೇಮೆಂಟ್ ಯುಟಿಲ್ಸ್ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ, ಆ ಕ್ಲಾಸೇ ನಮಗೆ ಬೇಕಾಗಿಲ್ಲ, ನಮಗೆ ಇಟ್ಸ್ ಎ ಯೂಸ್ಲೆಸ್ ಅದು. ಹೌದಾ. ಸೊ ಅದೇ ರೀತಿ ಕಲೆಕ್ಷನ್. ಓಕೆನಾ, ಈ ಕಲೆಕ್ಷನ್ ಒಳಗಡೆಗೆ ನಾನು ಎಲ್ಲ ಯುಟಿಲಿಟಿನೂ ನಾನು ಆ್ಯಡ್ ಮಾಡ್ಬೋದು. ಕಲೆಕ್ಷನ್ಸ್ ಅನ್ನೋ ಕ್ಲಾಸಿನ ಅವಶ್ಯಕತೆನೇ ಬೇಕಾಗಿಲ್ಲ ನನಗೆ, ಅರೇಸಿನ ಯುಟಿಲಿಟಿ ಕ್ಲಾಸ್ ಬಗ್ಗೆ ಅವಶ್ಯಕತೆನೂ ಬೇಕಾಗಿಲ್ಲ ನನಗೆ. ಸೊ ಎಲ್ಲ ಯಾವುದೇ ಒಂದು ಇಂಟರ್ಫೇಸ್ ಕ್ರಿಯೇಟ್ ಮಾಡಿದೆ ಅಂತಂದರೆ ಆ ಇಂಟರ್ಫೇಸಿಗೆ ಬೇಕಾಗಿರೋವಂಥ ಎಲ್ಲ ಯುಟಿಲಿಟಿ ಫಂಕ್ಷನ್ಸನ್ನು ನಾನು ಆ ಇಂಟರ್ಫೇಸ್ ಒಳಗಡೆ ಬರಿಬೋದು. ನನಗೆ ಬೇರೆ ಒಂದು ಕ್ಲಾಸಿನ ಅವಶ್ಯಕತೆನೇ ಇರಲ್ಲ. ಈ ಒಂದು ರೀಸನಿಗೆ ಜಾವಾ ಟೀಮ್ನವ್ರು ಏನು ಮಾಡಿದರು, ಅವರೇ ಕ್ರಿಯೇಟ್ ಮಾಡಿದಂಥ ರೂಲ್ನ ಬ್ರೇಕ್ ಮಾಡಿ ಇಂಟರ್ಫೇಸ್ ಒಳಗಡೆಗೆ ಸ್ಟ್ಯಾಟಿಕ್ ಮೆಥಡ್ಸ್ನ ಅವರು ಆ್ಯಡ್ ಮಾಡೋದಕ್ಕೆ ಅಲೋ ಮಾಡಿದರು. ರೈಟ್. ಸೊ ಇದು ರೀಸನ್ನು. ಓಕೆನಾ, ನಿಮಗೆ ಇಂಟರ್ವ್ಯೂ ಒಳಗಡೆಗೆ 100% ಕೇಳ್ತಾರೆ ಸ್ಟ್ಯಾಟಿಕ್ ಮೆಥಡ್ಸ್ನ ಏನಕ್ಕೆ ಇಂಟ್ರೊಡ್ಯೂಸ್ ಮಾಡಿದರು. ಅದಕ್ಕೆ ಮೇಕ್ ಶ್ಯೂರ್ ದಟ್ ನಾನು ಏನು ಈಗ ಸ್ಟೋರಿ ಹೇಳಿದ್ನಲ್ಲ ಕರೆಕ್ಟಾಗಿ ಅದನ್ನು ಅರ್ಥ ಮಾಡಿಕೊಂಡು ನೀವು ಕೂಡ ಅದೇ ರೀತಿ ಎಕ್ಸ್ಪ್ಲೈನ್ ಮಾಡಿದ್ರಿ ಅಂತಂದರೆ ನೀವು ಆ ಇಂಟರ್ವ್ಯೂನ ಪಾಸ್ ಮಾಡ್ದಂಗೆ. ಓಕೆ. ಸೊ ಅದಕ್ಕೋಸ್ಕರ ಕರೆಕ್ಟಾಗಿ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಹೇಳಿರೋದು ಗೊತ್ತಾಗಿಲ್ಲ ಅಂತಂದರೆ ಇನ್ನೊಂದು ಸಲ ರಿಪೀಟ್ ಮಾಡಿ ನೋಡಿರಿ ಈ ವಿಡಿಯೋನ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಬೇಸಿಕಲಿ ಸ್ಟ್ಯಾಟಿಕ್ ಮೆಥಡ್ಸ್ ಅಂದ್ರೇನು, ಇಟ್ಸ್ ಎ ಯುಟಿಲಿಟಿ ಮೆಥಡ್ಸ್. ಓಕೆನಾ, ಆ ಯುಟಿಲಿಟಿ ಮೆಥಡ್ಸ್ನ ನಾವು ಇಂಟರ್ಫೇಸ್ ಒಳಗಡೆಗೆ ಆ್ಯಡ್ ಮಾಡ್ತಿದ್ವಿ. ಅಂದರೆ ಆ ಇಂಟರ್ಫೇಸಿಗೆ ಬೇಕಾಗಿರೋವಂಥ ಯುಟಿಲಿಟಿ ಫಂಕ್ಷನ್ಸ್ನ ನಾವು ಅದ್ರ ಒಳಗಡೆ ಆ್ಯಡ್ ಮಾಡ್ತಾ ಇದ್ದೀವಿ. ಬೇಸಿಕಲಿ ವಿ ಆರ್ ಗ್ರೂಪಿಂಗ್ ಟುಗೆದರ್. ಓಕೆನಾ. ಸೊ ಮುಂಚೆ ಜಾವಾ 8 ಮುಂಚೆ ಪ್ರಾಬ್ಲಮ್ ಏನಾಗ್ತಿತ್ತು, ಡೆವಲಪರ್ಸ್ ಎರಡರ ಬಗ್ಗೆನೂ ಅವೇರ್ ಇರಬೇಕಾಗಿತ್ತು, ಇಂಟರ್ಫೇಸ್ ಬಗ್ಗೆನೂ ಅವೇರ್ ಇರಬೇಕಾಗಿತ್ತು, ಆ ಯುಟಿಲಿಟಿ ಕ್ಲಾಸ್ ಬಗ್ಗೆನೂ ಅವೇರ್ ಇರಬೇಕಾಗಿತ್ತು. ವಿತ್ ದ ಇಂಟ್ರೊಡಕ್ಷನ್ ಜಾವಾ 8 ಡೆವಲಪರ್ ನೀಡ್ ನಾಟ್ ಟು ನೋ ಬೋತ್ ದ ಯುಟಿಲಿಟಿ ಕ್ಲಾಸಸ್. ಆ ಯುಟಿಲಿಟಿ ಕ್ಲಾಸೇ ಇರಲ್ಲ ನಮಗೆ, ಆ ಒಂದು ಇಂಟರ್ಫೇಸ್ ಒಳಗಡೆ ನಾವು ಆ ಒಂದು ಇಂಟರ್ಫೇಸಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಯುಟಿಲಿಟಿ ಕ್ಲಾಸ್ಗಳನ್ನು ಯುಟಿಲಿಟಿ ಫಂಕ್ಷನ್ಸ್ನ ಕೂಡ ಆ ಇಂಟರ್ಫೇಸಲ್ಲೇ ಬರೆದಿರ್ತೀವಿ. ಓಕೆ. ಸೊ ಅದು ಮೋರ್ ಅಡ್ವಾಂಟೇಜ್. ಓಕೆ. ಸೊ ದಿಸ್ ಈಸ್ ದ ಮೇನ್ ರೀಸನ್ ಸ್ಟ್ಯಾಟಿಕ್ ಮೆಥಡ್ಸ್ನ ಒಂದು ಇಂಟರ್ಫೇಸ್ ಒಳಗಡೆಗೆ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ರೀಸನ್. ಓಕೆ. ಸೊ ಹಾಗಾದರೆ ನಾವು ಸ್ಟ್ಯಾಟಿಕ್ ಮೆಥಡ್ಸ್ ಅಂದರೆ ಏನಂತ ಅರ್ಥ ಮಾಡ್ಕೊಂಡ್ವಿ, ಅದನ್ನು ಏನಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಕೂಡ ಅರ್ಥ ಮಾಡ್ಕೊಂಡ್ವಿ. ಹಾಗಾದರೆ ಸಿಂಟ್ಯಾಕ್ಸ್ ಏನಿದ್ರದ್ದು, ಸಿಂಟ್ಯಾಕ್ಸ್ ವೆರಿ ಸಿಮಿಲರ್ ಟು ಡಿಫಾಲ್ಟ್ ಮೆಥಡ್ಸ್ ಥರನೇ. ಓಕೆನಾ. ಏನಪ್ಪ ಅಂತಂದರೆ ಜಸ್ಟ್ ನಾವು ಸ್ಟ್ಯಾಟಿಕ್ ಕೀವರ್ಡ್ನ ಆ್ಯಡ್ ಮಾಡ್ತೀವಿ. ಓಕೆನಾ. ಒಂದು ನಾರ್ಮಲ್ ಮೆಥಡ್ ಕ್ರಿಯೇಟ್ ಮಾಡ್ತೀವಿ. ಓಕೆ, ವಾಯ್ಡ್ ಗ್ರೀಟಿಂಗ್. ಓಕೆನಾ, ಇದು ನಾರ್ಮಲ್ ಮೆಥಡ್. ರೈಟ್. ಈ ಒಂದು ಮೆಥಡ್ಗೆ ನಾವು ಸ್ಟ್ಯಾಟಿಕ್ ಕೀವರ್ಡ್ನ ಆ್ಯಡ್ ಮಾಡ್ತೀವಿ ಅಷ್ಟೇ. ಅದಾದಮೇಲೆ ಇಂಪ್ಲಿಮೆಂಟೇಷನ್ನ ಪ್ರೊವೈಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಒಂದು ಪ್ರಿಂಟ್ ಎಲ್ಎನ್ ಸ್ಟೇಟ್ಮೆಂಟ್ ಬರ್ತಿದ್ದೀನಿ, ವೆಲ್ಕಮ್ ಟು ಜಾವಾ 8 ಫೀಚರ್ಸ್ ಅಂತೇಳಿ. ಓಕೆ. ಇಲ್ಲಿ ನಾನು ಮುಂಚೆಗೆ ಹೇಳ್ದಂಗೆ ಇಲ್ಲಿ ಬೈ ಡಿಫಾಲ್ಟಾಗಿ ಏನಿರುತ್ತೆ, ಎಲ್ಲ ಇಂಟರ್ಫೇಸ್ ಒಳಗಡೆ ಎಲ್ಲ ಮೆಥಡ್ಸ್ಗಳು ಏನಿರುತ್ತೆ ಪಬ್ಲಿಕ್ ಮೆಥಡ್ಸ್ ಆಗಿರುತ್ತೆ. ರೈಟ್. ಓಕೆ. ನಾನಿಲ್ಲಿ ಎಗೈನ್ ಪಬ್ಲಿಕ್ ಸ್ಟ್ಯಾಟಿಕ್ ಅನ್ನೋದು ಇಲ್ಲಿ ಮಾಡಿಫೈರ್ ಆಗುತ್ತೆ. ಸೊ ನಾನಿಲ್ಲಿ ಇಂಟರ್ಚೇಂಜ್ ಮಾಡ್ಬೋದು, ಫಸ್ಟಿಗೆ ಪಬ್ಲಿಕ್ ಬರೋದು ಆಮೇಲೆ ಸ್ಟ್ಯಾಟಿಕ್ ಬರಿಬೋದು, ಅಥವಾ ಸ್ಟ್ಯಾಟಿಕ್ ಫಸ್ಟಿಗೆ ಬರೋದು ಪಬ್ಲಿಕ್ ಆಮೇಲೆ ಬರಿಬೋದು. ಈವನ್ ನಾನು ಪಬ್ಲಿಕ್ ಬರದೇ ಇದ್ದರೂ ಕೂಡ ಬೈ ಡಿಫಾಲ್ಟ್ ಆಗಿ ಆ ಮೆಥಡ್ ಪಬ್ಲಿಕ್ ಮೆಥಡ್ಡೇ ಆಗಿರುತ್ತೆ. ಓಕೆ. ಸೊ ಬಟ್ ಮೇಕ್ ಶ್ಯೂರ್ ದಟ್ ನಾವು ಸ್ಟ್ಯಾಟಿಕ್ ಕೀವರ್ಡ್ನ ಆ್ಯಡ್ ಮಾಡಬೇಕು. ಓಕೆನಾ. ಸ್ಟ್ಯಾಟಿಕ್ ಕೀವರ್ಡ್ ಆ್ಯಡ್ ಮಾಡಿಲ್ಲ ಅಂದರೆ ಡಿಫಾಲ್ಟ್ ಕೀವರ್ಡ್ ಆ್ಯಡ್ ಮಾಡಬೇಕು. ಇವೆರಡನ್ನೂ ಬಿಟ್ಟು ನಾವು ಜಸ್ಟ್ ನಾರ್ಮಲ್ ವಾಯ್ಡ್ ಗ್ರೀಟಿಂಗ್ ಅಂತ ಬರ್ದ್ವಿ ಅಂತಂದರೆ ಎಕ್ಸೆಪ್ಷನ್ ಥ್ರೋ ಆಗುತ್ತೆ. ಬಿಕಾಸ್ ಇನ್ ಇಂಟರ್ಫೇಸ್ ಒಳಗಡೆಗೆ ಸ್ಟ್ಯಾಟಿಕ್ ಮೆಥಡ್ಸು ಮತ್ತು ಡಿಫಾಲ್ಟ್ ಮೆಥಡ್ಸ್ ಮಾತ್ರ ಅಲೋ ಮಾಡ್ತಿರೋದು.
ರೈಟ್. ಸೊ ದಿಸ್ ಈಸ್ ದ ಸಿಂಟ್ಯಾಕ್ಸ್. ಇದನ್ನು ನಾವು ಇಂಟರ್ಫೇಸ್ ಒಳಗಡೆಗೆ ಆ್ಯಡ್ ಮಾಡ್ತೀವಿ. ಓಕೆ, ಹಾಗಾದರೆ ನಾವು ಇದನ್ನು ಕಾಲ್ ಮಾಡಬೇಕಾದ್ರೆ ಯಾವ ರೀತಿ ಕಾಲ್ ಮಾಡ್ತೀವಿ? ಇಟ್ಸ್ ವೆರಿ ಈಸಿ. ಓಕೆ, ನಾವೇನು ಮಾಡ್ತೀವಿ, ಎಲ್ಲ ಸ್ಟ್ಯಾಟಿಕ್ ಮೆಥಡ್ಸ್ನ ನಾವು ಯಾವ ರೀತಿ ಕಾಲ್ ಮಾಡ್ತಿದ್ವಲ್ಲ, ಯಾವ ರೀತಿ ಕಾಲ್ ಮಾಡ್ತಿದ್ವಿ? ಸ್ಟ್ಯಾಟಿಕ್ ಮೆಥಡ್ಸ್ನ ಕ್ಲಾಸ್ ನೇಮ್ನ ಯೂಸ್ ಮಾಡಿ ಕಾಲ್ ಮಾಡ್ತಿದ್ವಿ, ರೈಟ್. ಈಗ ನಾವು ಇಂಟರ್ಫೇಸ್ನ ಯೂಸ್ ಮಾಡಿ ಕಾಲ್ ಮಾಡ್ತೀವಿ, ಅಷ್ಟೇ ಡಿಫ್ರೆನ್ಸ್. ಸೊ ರೂಲ್ಸ್ ಏನಪ್ಪ ಅಂತಂದರೆ ಇಟ್ ಶುಡ್ ಹ್ಯಾವ್ ಅ ಸ್ಟ್ಯಾಟಿಕ್ ಕೀವರ್ಡ್. ಅದಕ್ಕೆ ಸ್ಟ್ಯಾಟಿಕ್ ಕೀವರ್ಡ್ನ ಆ್ಯಡ್ ಮಾಡಿರಬೇಕು, ರೈಟ್. ದಟ್ ಈಸ್ ದ ಫಸ್ಟ್ ರೂಲ್. ಸೆಕೆಂಡನೇ ರೂಲ್ ಏನಪ್ಪ ಅಂತಂದರೆ ವಿ ಶುಡ್ ಕಾಲ್ ದಿಸ್ ಯೂಸಿಂಗ್ ದಿ ಇಂಟರ್ಫೇಸ್. ಓಕೆನಾ, ನಾನು ಇಲ್ಲಿ ರೂಲ್ಸ್ನ ಬರಿತೀನಿ ಬೇಕಂದರೆ ನಿಮಗೆ ಜಸ್ಟ್ ರೆಫರೆನ್ಸಿಗೆ. ವಿ ಶುಡ್ ಆ್ಯಡ್ ದಿ ಸ್ಟ್ಯಾಟಿಕ್ ಕೀವರ್ಡ್. ನಾವು ಸ್ಟ್ಯಾಟಿಕ್ ಕೀವರ್ಡ್ನ ಆ್ಯಡ್ ಮಾಡಬೇಕು. ಓಕೆ, ನೆಕ್ಸ್ಟ್ ವಿ ಶುಡ್ ಕಾಲ್ ಯೂಸಿಂಗ್ ದ ಇಂಟರ್ಫೇಸ್. ನಾವು ಅದನ್ನು ಇಂಟರ್ಫೇಸ್ನ ಯೂಸ್ ಮಾಡ್ಕೊಂಡು ಕಾಲ್ ಮಾಡ್ತೀವಿ. ನೆಕ್ಸ್ಟು ವಿ ಕೆನಾಟ್ ಓವರ್ ರೈಡ್ ದಿ ಸ್ಟ್ಯಾಟಿಕ್ ಮೆಥಡ್. ವಿ ಕೆನಾಟ್ ಓವರ್ ರೈಡ್ ದಿ ಸ್ಟ್ಯಾಟಿಕ್ ಮೆಥಡ್. ಈಗ ಇಂಟರ್ಫೇಸ್ ಒಳಗಡೆಗೆ ಒಂದು ಸ್ಟ್ಯಾಟಿಕ್ ಮೆಥಡ್ನ ಬರೆದಿದ್ದೀನಿ ನಾನು. ಫಾರ್ ಎಕ್ಸಾಂಪಲ್ ಈಸ್ ನಾನ್ ಎಂಟಿ ಅಂತನೋ ಅಥವಾ ನಾನ್ ನಲ್ ಅಂತಲೇ ಯಾವುದೋ ಒಂದು ಮೆಥಡ್ ಬರೆದಿದ್ದೀನಿ. ಅದನ್ನು ನಾನು ಯಾವ ಕ್ಲಾಸು ಇಂಪ್ಲಿಮೆಂಟ್ ಮಾಡ್ತಾ ಇರುತ್ತಲ್ಲ, ಲೆಟ್ಸ್ ಸೇ ಸಪೋಸ್ ವ್ಯಾಲಿಡೇಟರ್, ಯಾವುದೋ ಒಂದು ಎಂಪ್ಲಾಯಿ ವ್ಯಾಲಿಡೇಟರ್ ಅಂತ ಒಂದು ಕ್ಲಾಸ್ ಇಂಪ್ಲಿಮೆಂಟ್ ಮಾಡ್ತಾ ಇದೆ ಅಂತ ಅಂದ್ಕೊಳ್ಳಿ. ಅದ್ರ ಒಳಗಡೆಗೆ ನಾನು ಆ ಒಂದು ಸ್ಟ್ಯಾಟಿಕ್ ಮೆಥಡ್ನ ನಾನು ಓವರ್ ರೈಡ್ ಮಾಡಲಿಕ್ಕಾಗಲ್ಲ. ಇನ್ ಕೇಸ್ ನಾನು ಏನಾದರೂ ಓವರ್ ರೈಡ್ ಮಾಡಿದೆ ಅಂದರೂ ಕೂಡ, ಅಂದರೆ ಲೈಕ್ ನಾನು ಸೇಮ್ ಮೆಥಡ್ನ ಕ್ರಿಯೇಟ್ ಮಾಡಿ ನಾನು ಆ ಕ್ಲಾಸ್ ಒಳಗಡೆ ಬರದೆ ಅಂತಂದರೆ ಅದು ಓವರ್ ರೈಡ್ ಅಂತ ಕನ್ಸಿಡರ್ ಆಗಲ್ಲ. ಇಟ್ ವಿಲ್ ಬಿ ಕನ್ಸಿಡರ್ಡ್ ಆ್ಯಸ್ ಎ ನ್ಯೂ ಮೆಥಡ್. ಆ ಮೆಥಡ್ನ ಕಾಲ್ ಮಾಡಲಿಕ್ಕೆ ನಾವು ಕ್ಲಾಸ್ ನೇಮ್ನ ಯೂಸ್ ಮಾಡ್ತೀವಿ. ಅದೇ ಇಂಟರ್ಫೇಸ್ ಮೆಥಡ್ನ ಕಾಲ್ ಮಾಡಲಿಕ್ಕೆ ನಾವು ಇಂಟರ್ಫೇಸ್ನ ಯೂಸ್ ಮಾಡಿ ಕಾಲ್ ಮಾಡ್ತೀವಿ, ಅಷ್ಟೇ ಡಿಫ್ರೆನ್ಸ್. ಓಕೆ, ಸೊ ಇಲ್ಲಿ ನಾವು ಆ ಒಂದು ಸ್ಟ್ಯಾಟಿಕ್ ಮೆಥಡ್ನ ಓವರ್ ರೈಡ್ ಮಾಡಲಿಕ್ಕಾಗಲ್ಲ. ಅದೇ ರೀತಿ ನಾವು ಇಂಟರ್ಫೇಸ್ನ ಯೂಸ್ ಮಾಡ್ಕೊಂಡು ಕಾಲ್ ಮಾಡ್ತೀವಿ. ಅದೇ ರೀತಿ ಆ ಒಂದು ಮೆಥಡ್ಗೆ ನಾವು ಸ್ಟ್ಯಾಟಿಕ್ ಕೀವರ್ಡ್ನ ಆ್ಯಡ್ ಮಾಡಿರ್ತೀವಿ. ದೀಸ್ ಆರ್ ದ ಇಂಪಾರ್ಟೆಂಟ್ ರೂಲ್ಸ್. ಓಕೆ, ಸೊ ಓಕೆ, ಹಾಗಾದರೆ ನಾವು ರೂಲ್ಸ್ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ, ಅದರ ಸಿಂಟ್ಯಾಕ್ಸ್ನ ಕೂಡ ನೋಡಿದ್ವಿ, ಯಾವ ರೀತಿ ಯೂಸ್ ಮಾಡೋದಂತ ಕೂಡ ಯೂಸ್ ಮಾಡಿದ್ವಿ, ಏನಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ರೆ ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ. ಸ್ಟ್ಯಾಟಿಕ್ ಮೆಥಡ್ಸ್ ಅಂದರೆ ಏನಂತ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಸ್ಟ್ಯಾಟಿಕ್ ಮೆಥಡ್ಸ್ ಇಟ್ಸ್ ಸ್ಟ್ರೇಟ್ ಫಾರ್ವರ್ಡ್, ಇಟ್ಸ್ ಎ ಹೆಲ್ಪರ್ ಮೆಥಡ್ಸ್, ಒಂದು ಯುಟಿಲಿಟಿ ಮೆಥಡ್ಸ್ಗಳು, ರೈಟ್. ಓಕೆ, ಎಕ್ಸಾಂಪಲ್ಸ್ನ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ ನಾವು ಇಂಟೆಲಿಜೆಯಲ್ಲಿ ಹೋಗ್ಬಿಟ್ಟು. ಈಗ ಕಂಪ್ಯಾರಿಸನ್ ಮಾಡೋಣ. ಹಾಗಾದರೆ ಸ್ಟ್ಯಾಟಿಕ್ಕು ಮತ್ತು ಡಿಫಾಲ್ಟ್ ಮೆಥಡ್ಸ್ಗೆ ಏನು ಡಿಫ್ರೆನ್ಸ್? ಯಾಕಂದರೆ ನಾವು ಸ್ಟ್ಯಾಟಿಕ್ ಮೆಥಡ್ಸ್ನ ಬರಿತೀವಿ, ಡಿಫಾಲ್ಟ್ ಮೆಥಡ್ಸ್ನ ಕೂಡ ಬರಿತೀವಿ. ಎರಡಕ್ಕೂ ಏನು ಡಿಫ್ರೆನ್ಸ್ ಹಾಗಾದರೆ? ರೈಟ್. ಓಕೆ, ಡಿಫ್ರೆನ್ಸ್ ನೋಡೋದಾಯಿತು ಅಂದರೆ ಫಸ್ಟು ಕೀವರ್ಡ್ ಏನಪ್ಪ? ನಾವು ಡಿಫಾಲ್ಟ್ ಮೆಥಡಿಗೆ ಡಿಫಾಲ್ಟ್ ಕೀವರ್ಡ್ನ ಆ್ಯಡ್ ಮಾಡ್ತೀವಿ, ಸ್ಟ್ಯಾಟಿಕ್ಕಿಗೆ ಸ್ಟ್ಯಾಟಿಕ್ ಕೀವರ್ಡ್ನ ಯೂಸ್ ಮಾಡ್ತೀವಿ, ಅಷ್ಟೇ. ಓವರ್ ರೈಡ್ ಮಾಡಬೇಕಾದ್ರೆ ನಾವು ಡಿಫಾಲ್ಟ್ ಮೆಥಡ್ಸ್ನ ಓವರ್ ರೈಡ್ ಮಾಡ್ಬೋದು, ಹೌದಾ? ನಾವು ಅದನ್ನು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ಲೆಟ್ಸ್ ಸೇ ಸಪೋಸ್ ನನಗೆ ಓನ್ ಇಂಪ್ಲಿಮೆಂಟೇಷನ್ ಕೊಡಬೇಕು ಅಂತಂದರೆ ನಾನು ಓವರ್ ರೈಡ್ ಮಾಡ್ತೀನಿ, ಬಟ್ ಸ್ಟ್ಯಾಟಿಕ್ ಮೆಥಡ್ಸ್ನ ಓವರ್ ರೈಡ್ ಮಾಡಲಿಕ್ಕೆ ಆಗೋದಿಲ್ಲ, ರೈಟ್. ಅದೇ ರೀತಿ ನಾವು ಯಾವ ರೀತಿ ಕಾಲ್ ಮಾಡ್ತೀವಿ? ಡಿಫಾಲ್ಟ್ ಮೆಥಡ್ಸ್ನ ಆಬ್ಜೆಕ್ಟ್ನ ಯೂಸ್ ಮಾಡಿಕೊಂಡು ಕ್ರಿಯೇಟ್ ಮಾಡ್ತೀವಿ, ಕಾಲ್ ಮಾಡ್ತೀವಿ. ಬಟ್ ಇಲ್ಲಿ ನಾವು ಸ್ಟ್ಯಾಟಿಕ್ ಮೆಥಡ್ಸ್ನ ಕಂಪಲ್ಸರಿಯಾಗಿ ಇಂಟರ್ಫೇಸ್ ನೇಮ್ನ ಯೂಸ್ ಮಾಡಿಕೊಂಡು ಕಾಲ್ ಮಾಡಬೇಕು, ರೈಟ್. ಅದೇ ರೀತಿ ಇಲ್ಲೇನಾಗುತ್ತೆ, ಇನ್ಹೆರಿಟೆನ್ಸ್ ಕಾನ್ಸೆಪ್ಟ್ ಇಲ್ಲಿ ಈ ಇಂಪ್ಲಿಮೆಂಟ್ ಕ್ಲಾಸ್ ಒಳಗಡೆಗೆ ನಾವು ಇನ್ಹೆರಿಟ್ ಮಾಡ್ಕೊತೀವಿ, ಬಟ್ ಇದು ಇನ್ಹೆರಿಟ್ ಆಗೋದಿಲ್ಲ. ಯಾಕಂದರೆ ಸ್ಟ್ಯಾಟಿಕ್ ಮೆಥಡ್ಡು ಯುಟಿಲಿಟಿ ಫಂಕ್ಷನ್ ಆಗಿರೋದ್ರಿಂದ ಇಟ್ಸ್ ಎ ಕ್ಲಾಸ್ ಮೆಂಬರು, ಅಲ್ಲಿ ಯಾವುದೇ ತರಹದ ಇನ್ಹೆರಿಟೆನ್ಸ್ ಕಾನ್ಸೆಪ್ಟ್ ಬರೋದಿಲ್ಲ, ರೈಟ್. ಅದಾದಮೇಲೆ ಇದನ್ನು ಏನಕ್ಕೆ ಇಂಟ್ರೊಡ್ಯೂಸ್ ಮಾಡಿದ ಪರ್ಪಸ್ ಏನು? ಡಿಫಾಲ್ಟ್ ಮೆಥಡ್ನ ಬ್ಯಾಕ್ವರ್ಡ್ ಕಂಪ್ಯಾಟಬಿಲಿಟಿಗೆ, ಹೌದಾ? ಅದೇ ಇದನ್ನು ಇಂಟ್ರೊಡ್ಯೂಸ್ ಮಾಡಿರೋ ರೀಸನ್ ಏನು? ಟು ಪ್ರೊವೈಡ್ ದ ಯುಟಿಲಿಟಿ ಆರ್ ಹೆಲ್ಪರ್ ಮೆಥಡ್ಸ್ನ ಇಂಟರ್ಫೇಸಿಗೆ ಪ್ರೊವೈಡ್ ಮಾಡಲಿಕ್ಕೆ, ಟು ಗ್ರೂಪ್ ಆಲ್ ಟುಗೆದರ್, ಎಲ್ಲದನ್ನು ಒಂದೇ ಒಂದು ಗ್ರೂಪಲ್ಲಿ ಮಾಡಲಿಕ್ಕೆ ಆ ಒಂದು ಪರ್ಪಸ್ಸಿಗೋಸ್ಕರ ಈ ಒಂದು ಸ್ಟ್ಯಾಟಿಕ್ ಮೆಥಡ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ರು, ಟು ಅವಾಯ್ಡ್ ದಿ ಕ್ರಿಯೇಟಿಂಗ್ ದಿ ಸಪರೇಟ್ ಕ್ಲಾಸಸ್. ಓಕೆನಾ? ಅದನ್ನು ಬೇರೆ ಒಂದು ಕ್ಲಾಸ್ನ ಸಪ್ರೇಟ್ ಯುಟಿಲಿಟಿ ಕ್ಲಾಸ್ನ ಕ್ರಿಯೇಟ್ ಮಾಡೋದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಇಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡಿದರು. ಓಕೆ, ಅದಾದಮೇಲೆ ದಿಸ್ ಕೀವರ್ಡು ಇನ್ಸ್ಟೆನ್ಸ್, ದಿಸ್ ಕೀವರ್ಡ್ ಏನಿದೆಯಲ್ಲ ಅದು ಡಿಫಾಲ್ಟ್ ಮೆಥಡ್ಸ್ ಒಳಗಡೆಗೆ ಆಕ್ಸೆಸಿಬಲ್ ಇರುತ್ತೆ, ಇಲ್ಲಿ ಸ್ಟ್ಯಾಟಿಕ್ ಒಳಗಡೆಗೆ ಅವೈಲೇಬಲ್ ಇರಲ್ಲ. ಬಿಕಾಸ್ ನಮಗೆ ಆಲ್ರೆಡಿ ಗೊತ್ತಿದೆ ಸ್ಟ್ಯಾಟಿಕ್ ಅನ್ನೋದು ಕ್ಲಾಸಿಗೆ ಬಿಲಾಂಗ್ ಆಗಿರುತ್ತೆ, ದಿಸ್ ಅನ್ನೋದು ಯಾವಾಗಲೂ ಇನ್ಸ್ಟೆನ್ಸ್ ಇದಕ್ಕೆ ಆಬ್ಜೆಕ್ಟಿಗೆ ಆಗಿರೋದ್ರಿಂದ ನಮಗೆ ದಿಸ್ ಕೀವರ್ಡ್ನ ಇಲ್ಲಿ ಆಕ್ಸೆಸ್ ಮಾಡ್ಬೋದು ಡಿಫಾಲ್ಟ್ ಒಳಗಡೆಗೆ, ಇಲ್ಲಿ ನಾವು ಆಕ್ಸೆಸ್ ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟೇ ಡಿಫ್ರೆನ್ಸು. ಸೊ ನಿಮಗೆ ಡಿಫರೆನ್ಸ್ ಏನು ಜಾಸ್ತಿ ಕೇಳಲ್ಲ, ಬಟ್ ನಿಮಗೆ ಗೊತ್ತಿರಲಿ ಅಂತ ಹೇಳಿದ್ದೀನಿ. ಮೇಜರಾಗಿ ಕೇಳೋದು ಏನಪ್ಪ ಅಂತಂದರೆ ಏನು ರೂಲ್ಸ್ ಇರಬೇಕು, ಹಾಗೆಯೇ ಏನಕ್ಕೆ ಇಂಟ್ರೊಡ್ಯೂಸ್ ಮಾಡಿದರು, ಇವೆರಡನ್ನೂ ಚೆನ್ನಾಗಿ ಕಲೀರಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ, ಪ್ರಾಕ್ಟಿಕಲಾಗಿ ಹೇಳೋ ಥರ ಪ್ರಾಕ್ಟೀಸ್ ಮಾಡಿರಿ.
ನಿಮಗೆ ಭಾಳ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಓಕೆ, ಹಾಗಾದರೆ ನಾವು ಅರ್ಥ ಮಾಡ್ಕೊಂಡ್ವಿ ಎಲ್ಲ ಕಾನ್ಸೆಪ್ಟ್ಸನ್ನು. ಓಕೆ, ಸ್ಟ್ಯಾಟಿಕ್ ಮೆಥಡ್ಸ್ ಬಗ್ಗೆ ಎಲ್ಲ. ಈಗೇನು ಮಾಡೋಣ ಅಂತಂದರೆ ಇದ್ರ ಮೇಲೆ ಒಂದು ಜಸ್ಟ್ ಸ್ಮಾಲ್ ಎಕ್ಸಾಂಪಲ್ನ ಟ್ರೈ ಮಾಡೋಣ. ಸೊ ನಿಮಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಇಂಟೆಲಿಜೆಯಲ್ಲಿ ಆ ಒಂದು ಸೈನಾರಿಯೋ ಬೇಸಿಸ್ ಮೇಲೆ ನಾವು ಆ ಒಂದು ಎಕ್ಸಾಂಪಲ್ನ ಎಕ್ಸಿಕ್ಯೂಟ್ ಮಾಡೋಣ. ಓಕೆ, ನಾನು ಒಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿದ್ದೀನಿ, ಟೆಸ್ಟ್ ಅಂತೇಳಿ. ಇಲ್ಲೇನು ಮಾಡೋಣ ಅಂತಂದರೆ ಫಸ್ಟು ಒಂದು ಇಂಟರ್ಫೇಸ್ನ ಕ್ರಿಯೇಟ್ ಮಾಡೋಣ. ನಾನು ಕ್ವಿಕ್ಕಾಗಿ ವ್ಯಾಲಿಡೇಟರ್ ಅಂತ ಒಂದು ಇಂಟರ್ಫೇಸ್ನ ಕ್ರಿಯೇಟ್ ಮಾಡ್ತೀನಿ. ಓಕೆ, ಇದನ್ನು ಇಂಟರ್ಫೇಸ್ ಅಂತ ಮಾಡ್ತೀನಿ. ನಾನೀಗ ಫಸ್ಟ್ ಏನು ಮಾಡೋಣ ಅಂತಂದರೆ ಜಾವಾ 8ಗಿನ ಮುಂಚೆ ಪ್ರಾಬ್ಲಮ್ ಏನಿತ್ತು ಅದನ್ನು ನಾನು ಫಸ್ಟ್ ತೋರಿಸ್ತೀನಿ. ಓಕೆ, ಇದರೊಳಗಡೆಗೆ ಒಂದು ಮೆಥಡ್ನ ಬರೆಯೋಣ. ಓಕೆ, ಇಟ್ಸ್ ಅಬ್ಸ್ಟ್ರಾಕ್ಟ್ ಮೆಥಡ್. ಓಕೆ, ವ್ಯಾಲಿಡೇಟ್ ಅಂತೇಳಿ. ಫಾರ್ ಎಕ್ಸಾಂಪಲ್ ವ್ಯಾಲಿಡೇಟರ್ ಅನ್ನೋದೊಂದು ಇಂಟರ್ಫೇಸು. ಇಲ್ಲಿ ನಾನು ಏನು ಮಾಡ್ತೀನಿ, ಒಂದು ನೇಮ್ನ ವ್ಯಾಲಿಡೇಟ್ ಮಾಡಬೇಕಾಗಿರುತ್ತೆ. ಅಂದರೆ ಯೂಸರು ಪಾಸ್ ಮಾಡ್ತಿರೋದು ವ್ಯಾಲಿಡ್ ನೇಮ್ ಹೌದೋ ಅಲ್ಲೋ ಅನ್ನೋದನ್ನು ನಾನು ವ್ಯಾಲಿಡೇಟ್ ಮಾಡಬೇಕಾಗಿರುತ್ತೆ. ಸೊ ಅದು ಈ ಇಂಟರ್ಫೇಸ್ನ ಮೇನ್ ಉದ್ದೇಶ. ಓಕೆ, ಸೊ ಇಲ್ಲೇನು ಮಾಡೋಣ, ಸ್ಟ್ರಿಂಗ್ ನೇಮ್ ಅಥವಾ ಇನ್ಪುಟ್ನ ಪಾಸ್ ಮಾಡೋಣ. ರೈಟ್, ಇದು ಜಾವಾ 8ಗಿನ ಮುಂಚೆ. ಬಿಕಾಸ್ ಇದರೊಳಗಡೆ ಜಾವಾ 8ಗಿನ ಮುಂಚೆ ನಾವು ಇಂಟರ್ಫೇಸ್ ಒಳಗಡೆಗೆ ಯಾವುದೇ ಥರದ ಮೆಥಡ್ಸ್ನ ಇಂಪ್ಲಿಮೆಂಟೇಷನ್ ಮೆಥಡ್ಸ್ ಇರೋದನ್ನು ಬರೆಯೋಕ್ಕಾಗ್ತಿರ್ಲಿಲ್ಲ. ರೈಟ್, ನೆಕ್ಸ್ಟ್ ಏನು ಮಾಡೋಣ, ಈಗ ಒಂದು ಇಂಟರ್ಫೇಸ್ ಕ್ರಿಯೇಟ್ ಮಾಡಿದ್ದೀನಿ. ಈಗ ನಾನೇನಾದರೂ ಒಂದು ಇದು ಯುಟಿಲಿಟಿ ಫಂಕ್ಷನ್ನ ಬರೀಬೇಕಾಗಿರುತ್ತೆ. ಹೌದಾ, ಇದರೊಳಗಡೆ ನಾನು ಚೆಕ್ ಮಾಡಬೇಕಾಗಿರುತ್ತೆ ಅವ್ರು ಪಾಸ್ ಮಾಡ್ತಿರೋ ಇನ್ಪುಟ್ಟು ವ್ಯಾಲಿಡ್ ಇದೆನೋ ಇಲ್ಲೋ. ಅಂದರೆ ಅವ್ರೇನಾದರೂ ಎಂಟಿ ಸ್ಟ್ರಿಂಗ್ ಪಾಸ್ ಮಾಡ್ತಿದ್ರೆ ನಾನು ಅಕ್ಸೆಪ್ಟ್ ಮಾಡಬಾರ್ದು, ಅವ್ರೇನಾದರೂ ನಲ್ ಪಾಸ್ ಮಾಡ್ತಿದ್ರೆ ನಾನು ಅಕ್ಸೆಪ್ಟ್ ಮಾಡಬಾರ್ದು. ಸೊ ಆ ಥರ ನಾನೊಂದು ವ್ಯಾಲಿಡೇಷನ್ ಮಾಡಬೇಕಾಗಿರುತ್ತೆ. ಹೆಂಗೆ ವ್ಯಾಲಿಡೇಷನ್ ಮಾಡ್ಬೋದು ನಾವು? ಅಫ್ಕೋರ್ಸ್ ಇಲ್ಲಿ ಈ ಒಂದು ಇಂಟರ್ಫೇಸ್ ಒಳಗಡೆಗೆ ಯಾವುದೇ ಥರದ ಮೆಥಡ್ಸ್ನ ಕ್ರಿಯೇಟ್ ಮಾಡಲಿಕ್ಕಾಗಲ್ಲ ಬಿಫೋರ್ ಜಾವಾ 8. ಅದಕ್ಕೆ ನಾವೇನು ಮಾಡೋಣ, ಒಂದು ಯುಟಿಲಿಟಿ ಕ್ಲಾಸ್ನ ಕ್ರಿಯೇಟ್ ಮಾಡೋಣ. ನಾನೇನು ಕರಿತೀನಿ ಇದನ್ನು, ವ್ಯಾಲಿಡೇಟರ್ ಯೂಟಿಲ್ಸ್. ರೈಟ್, ಈ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡೋಣ. ಸೊ ಈಗೇನು ಮಾಡೋಣ, ಇದ್ರ ಒಳಗಡೆಗೆ ನಾವು ಒಂದು ಯುಟಿಲಿಟಿ ಫಂಕ್ಷನ್ಸ್ನ ಬರೆಯೋಣ. ಪಬ್ಲಿಕ್ ಸ್ಟ್ಯಾಟಿಕ್ ಇದೇನು ರಿಟರ್ನ್ ಮಾಡುತ್ತೆ, ವ್ಯಾಲಿಡೇಟರ್ನ ರಿಟರ್ನ್ ಮಾಡುತ್ತೆ. ಓಕೆ, ವ್ಯಾಲಿಡೇಟರ್ ನಾಟ್ ನಲ್. ರೈಟ್, ಓಕೆ, ಇದ್ರ ಒಳಗಡೆಗೆ ನಾವೇನು ಮಾಡೋಣ, ಇದ್ರ ಒಳಗಡೆಗೆ ನಾನು ಅನಾನಿಮಸ್ ಕ್ಲಾಸ್ನ ಕ್ರಿಯೇಟ್ ಮಾಡ್ತೀನಿ. ರೈಟ್, ಸೊ ರಿಟರ್ನ್ ನ್ಯೂ ವ್ಯಾಲಿಡೇಟರ್. ರೈಟ್, ಈ ಒಂದು ಅನಾನಿಮಸ್ ಕ್ಲಾಸ್ನ ಕ್ರಿಯೇಟ್ ಮಾಡಿದಾಗ, ಯಾಕಂದರೆ ನಾನು ಇಂಟರ್ಫೇಸಿಗೆ ಈ ಇಂಟರ್ಫೇಸ್ ಏನಿದೆಯಲ್ಲ ಇದಕ್ಕೆ ನಾನು ವ್ಯಾಲಿಡೇಟರಿಗೆ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಒಂದು ಅನಾನಿಮಸ್ ಕ್ಲಾಸ್ನ ಕ್ರಿಯೇಟ್ ಮಾಡಿ ಇದರೊಳಗಡೆಗೆ ಆ ವ್ಯಾಲಿಡೇಟ್ ಮೆಥಡ್ನ ಓವರ್ ರೈಡ್ ಮಾಡ್ತಾ ಇದ್ದೀನಿ. ರೈಟ್, ಸೊ ಈಗೇನಾಗುತ್ತಪ್ಪ, ಈ ಒಂದು ಮೆಥಡ್ ಒಳಗಡೆಗೆ ನಾನು ಈ ಒಂದು ಇನ್ಪುಟ್ ಏನು ಬರ್ತಿದೆಯಲ್ಲ ಇದಕ್ಕೆ ನಾನು ವ್ಯಾಲಿಡೇಷನ್ಸ್ನ ಆ್ಯಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೀನಿ, ರಿಟರ್ನ್ ಇನ್ಪುಟ್ ಈಸ್ ನಾಟ್ ಈಕ್ವಲ್ ಟು ನಲ್. ಅದೇನಾದರೂ ನಾಟ್ ಈಕ್ವಲ್ ಟು ನಲ್ ಇತ್ತು ಅಂತಂದರೆ ನಾನೇನು ಮಾಡ್ತೀನಿ, ಒಂದು ಎಕ್ಸೆಪ್ಷನ್ನ ಥ್ರೋ ಮಾಡ್ತೀನಿ. ಅಂದರೆ ಎಕ್ಸೆಪ್ಷನ್ನ ಥ್ರೋ ಮಾಡಲ್ಲ, ಜಸ್ಟ್ ನಾನೇನು ರಿಟರ್ನ್ ಮಾಡ್ತಿದ್ದೀನಿ ಆ ಪ್ರೊವೈಡ್ ಮಾಡ್ತಿರೋ ಇನ್ಪುಟ್ ವ್ಯಾಲ್ಯೂವು ನಲ್ ಆಗಿರಬಾರ್ದು. ನಲ್ ಬಿಟ್ಟು ಏನೇ ಇದ್ರೂ ನಾನು ರಿಟರ್ನ್ ಮಾಡ್ತೀನಿ. ಓಕೆನಾ, ಸೊ ಆ ರೀತಿ ನಾನು ಒಂದು ಇಂಪ್ಲಿಮೆಂಟೇಷನ್ನ ಕ್ರಿಯೇಟ್ ಮಾಡಿದ್ದೀನಿ. ರೈಟ್, ಸೊ ಅದೇ ರೀತಿ ನಾವೇನು ಮಾಡೋಣ, ಇನ್ನೊಂದು ವ್ಯಾಲಿಡೇಟರ್ನ ಬರೆಯೋಣ. ಓಕೆನಾ, ಇನ್ನೊಂದು ವ್ಯಾಲಿಡೇಷನ್ನ ಬರೆಯೋಣ. ಸೊ ಇದು ನಾಟ್ ನಲ್ಲಿಗಾಯಿತು. ಓಕೆನಾ, ಅಂದರೆ ಪಾಸ್ ಮಾಡ್ತಿರೋದು ನಲ್ ಬಿಟ್ಟು ಬೇರೆ ಏನಾದರೂ ಆಗಿರಬೇಕು. ಓಕೆನಾ, ಅದೇ ರೀತಿ ಇನ್ನೊಂದು ಏನು ಬರೆಯೋಣ, ನಾಟ್ ಎಂಟಿ. ಓಕೆ, ನಾಟ್ ಎಂಟಿಗೆ ಪಬ್ಲಿಕ್ ಸ್ಟ್ಯಾಟಿಕ್ ವ್ಯಾಲಿಡೇಟರ್ ನಾಟ್ ಎಂಟಿ. ಇದೆಲ್ಲ ಯುಟಿಲಿಟಿ ಫಂಕ್ಷನ್ಸ್. ರೈಟ್, ಯಾಕಂದರೆ ಸ್ಟ್ಯಾಟಿಕ್ ಕೀವರ್ಡ್ನ ಆ್ಯಡ್ ಮಾಡ್ತಿದ್ದೀವಿ, ಇದೆಲ್ಲ ಯುಟಿಲಿಟಿ ಫಂಕ್ಷನ್. ಇಲ್ಲೂ ಅಷ್ಟೇ, ರಿಟರ್ನ್ ನ್ಯೂ ವ್ಯಾಲಿಡೇಟರ್ ಅನಾನಿಮಸ್ ಕ್ಲಾಸ್ನ ಕ್ರಿಯೇಟ್ ಮಾಡ್ತೀನಿ. ಇದ್ರ ಒಳಗಡೆಗೆ ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಜಸ್ಟ್ ರೈಟ್ ದ ಕಂಡೀಷನ್, ರಿಟರ್ನ್ ಇನ್ಪುಟ್ ಈಸ್ ನಾಟ್ ಎಂಟಿ. ಇದು ನಾಟ್ ಎಂಟಿ ಇರಬಾರ್ದು. ಓಕೆ, ಅಂದರೆ ನಾಟ್ ಎಂಟಿ ಅಂತಂದರೆ ಜಸ್ಟ್ ಸ್ಟ್ರಿಂಗ್ಸ್ ಇರಬಾರ್ದು, ಎಂಟಿ ಸ್ಟ್ರಿಂಗ್ಸ್ ಇರಬಾರ್ದು. ಓಕೆನಾ, ಅವ್ರು ಏನಾದರೂ ಒಂದು ವ್ಯಾಲ್ಯೂನ ಪಾಸ್ ಮಾಡಲೇಬೇಕು. ಎಂಟಿ ಸ್ಟ್ರಿಂಗ್ಸ್ನ ಪಾಸ್ ಮಾಡಿದ್ರು ಅಂತಂದರೆ ನಾವು ಇದನ್ನು ರಿಟರ್ನ್ ಮಾಡಲ್ಲ. ಓಕೆ, ಸೊ ಈ ರೀತಿ ಎರಡು ಯುಟಿಲಿಟಿ ಫಂಕ್ಷನ್ಸ್ನ ಕ್ರಿಯೇಟ್ ಮಾಡಿದೆ. ಇದೆಲ್ಲ ಏನು, ಬಿಫೋರ್ ಜಾವಾ 8ಗಿನ ಮುಂಚೆ ನಾವೇನು ಮಾಡಿದ್ವಿ, ವ್ಯಾಲಿಡೇಟರ್ ಅಂತ ಒಂದು ಇಂಟರ್ಫೇಸ್ ಕ್ರಿಯೇಟ್ ಮಾಡಿದ್ವಿ. ಅದಕ್ಕೆ ಬೇಕಾಗಿರೋಂಥ ಯುಟಿಲಿಟಿ ಫಂಕ್ಷನ್ಸ್ನ ನಾವು ಈ ಒಂದು ಯುಟಿಲ್ ಕ್ಲಾಸ್ ಒಳಗಡೆ ಕ್ರಿಯೇಟ್ ಮಾಡ್ತಿದ್ವಿ. ಓಕೆ, ಇದೆಲ್ಲ ಬಿಫೋರ್ ಜಾವಾ 8. ಈಗ ಇದನ್ನು ಇನ್ವೋಕ್ ಮಾಡೋದಕ್ಕೆ ನಾವೇನು ಮಾಡ್ತಿದ್ವಿ, ನಾನೊಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ತೀನಿ. ಓಕೆ, ಮೈ ವ್ಯಾಲಿಡೇಟರ್ ಆ್ಯಪ್ ಅಂತ ಕ್ರಿಯೇಟ್ ಮಾಡೋಣ. ಮೈ ವ್ಯಾಲಿಡೇಟರ್ ಆ್ಯಪ್. ರೈಟ್, ಇದು ನಮ್ಮ ಮೇನ್ ಕ್ಲಾಸ್. ಇದರೊಳಗಡೆಗೆ ನಾವು ಮೇನ್ ಫಂಕ್ಷನ್ನ ಬರಿತೀವಿ.
ಓಕೆ, ಇದ್ರ ಒಳಗಡೆಗೆ ನಾನೇನು ಮಾಡ್ತೀನಿ, ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತೀನಿ. ಓಕೆನಾ, ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ವ್ಯಾಲಿಡೇಟರ್ ಯೂಟಿಲ್ಸ್ ಡಾಟ್ ನಾಟ್ ನಲ್, ವ್ಯಾಲಿಡೇಟರ್ ಯೂಟಿಲ್ಸ್ ಡಾಟ್ ನಾಟ್ ಎಂಟಿ. ಓಕೆನಾ, ಇವೆರಡನ್ನೂ ನಾನು ಚೆಕ್ ಮಾಡಬೇಕಾಗಿರುತ್ತೆ. ಇವೆರಡು ಏನು ರಿಟರ್ನ್ ಮಾಡುತ್ತೆ, ವ್ಯಾಲಿಡೇಟರ್ನ ರಿಟರ್ನ್ ಮಾಡುತ್ತೆ. ಸೊ ಇದಕ್ಕೆ V1 ಅಂತ ಕರಿತೀನಿ, ಇದಕ್ಕೆ V2 ಅಂತ ಕರಿತೀನಿ. ರೈಟ್, ವ್ಯಾಲಿಡೇಟರ್ V2. ರೈಟ್, ಓಕೆ, ನಮ್ಮ ಹತ್ರ ಈಗ V1 ಮತ್ತು V2 ಇದೆ. ಓಕೆ, ಈಗ ನಾನೇನು ಮಾಡ್ತೀನಿ, system.out.println V1 ಡಾಟ್ ವ್ಯಾಲಿಡೇಟ್, ಇದರೊಳಗಡೆಗೆ ನಾನು ಇನ್ಪುಟ್ನ ಪಾಸ್ ಮಾಡ್ತೀನಿ. ಇಲ್ಲಿ ವ್ಯಾಲಿಡ್ ಇನ್ಪುಟ್ನ ಪಾಸ್ ಮಾಡ್ತೀನಿ. ಇಲ್ಲೇನು ಮಾಡ್ತೀನಿ, V1 ಡಾಟ್ ವ್ಯಾಲಿಡೇಟ್, ಇಲ್ಲಿ ಇನ್ವ್ಯಾಲಿಡ್ನ ಪಾಸ್ ಮಾಡ್ತೀನಿ, ಅಂದರೆ ನಲ್ನ ಪಾಸ್ ಮಾಡ್ತೀನಿ. ರೈಟ್, ಸೊ ಅದೇ ರೀತಿ V2 ಡಾಟ್ ವ್ಯಾಲಿಡೇಟ್, ಇಲ್ಲೂ ಕೂಡ ನಾನೇನು ಮಾಡ್ತೀನಿ, ಜಾವಾ ಪ್ರೋಗ್ರಾಮಿಂಗ್. ರೈಟ್, ಇಲ್ಲೇನು ಮಾಡ್ತೀನಿ, ಎಂಟಿ ಸ್ಟ್ರಿಂಗ್ನ ಪಾಸ್ ಮಾಡ್ತೀನಿ. V2 ಡಾಟ್ ವ್ಯಾಲಿಡೇಟ್ ಎಂಟಿ ಸ್ಟ್ರಿಂಗ್ನ ಪಾಸ್ ಮಾಡ್ತೀನಿ. ರೈಟ್, ಸೊ ಏನಾಗುತ್ತೆ ನೋಡೋಣ. ಇದೆಲ್ಲ ಏನು ಮಾಡ್ತಿದ್ವಿ ನಾವು ಬಿಫೋರ್ ಜಾವಾ 8ಗಿನ ಮುಂಚೆ. ಸೊ ಇದನ್ನು ಅಪ್ಲಿಕೇಶನ್ನ ರನ್ ಮಾಡಿದೆ ಅಂತಂದರೆ ನೋಡ್ಬೋದು, ನಮಗೆ ಫಸ್ಟಿಗೆ ಟ್ರೂ ಬಂದಿದೆ. ಏನಕ್ಕೆ, ನಾನು ವ್ಯಾಲಿಡ್ ಇನ್ಪುಟ್ನ ಕಳಿಸ್ತಾ ಇದ್ದೀನಿ. ಇಲ್ಲಿ ನಲ್ ಕಳಿಸ್ತಾ ಇರೋದ್ರಿಂದ ವಿ ಗೆಟ್ ಅ ಫಾಲ್ಸ್. ಇದು ಇನ್ವ್ಯಾಲಿಡ್ ಅಂತ ಅಂದರೆ ಸ್ಟೇಟ್ಮೆಂಟು ಫಾಲ್ಸ್ ಆಗ್ತಿದೆ, ಯಾಕಂದರೆ ನಾವು ವ್ಯಾಲಿಡ್ ಇನ್ಪುಟ್ನ ಕಳಿಸ್ತಾ ಇಲ್ಲ. ಸೊ ಇಲ್ಲಿ ನಾವು ವ್ಯಾಲಿಡ್ ಇನ್ಪುಟ್ನ ಕಳಿಸ್ತಾ ಇದ್ದೀವಿ ಪ್ರೋಗ್ರಾಮಿಂಗಲ್ಲಿ, ಇಲ್ಲಿ ಇನ್ವ್ಯಾಲಿಡ್ನ ಕಳಿಸ್ತಾ ಇದ್ದೀವಿ, ಎಂಟಿ ಸ್ಟ್ರಿಂಗ್ನ ಕಳಿಸ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಫಾಲ್ಸ್ ಬಂದಿದೆ. ಸೊ ಈ ಪ್ರೋಗ್ರಾಮ್ ಉದ್ದೇಶ ಏನಪ್ಪ ಅಂತಂದರೆ, ನಾವು ಏನು ಮಾಡಿದ್ವಿ, ಈ ವ್ಯಾಲಿಡೇಟರಿಗೆ ಬೇಕಾಗಿರ್ತಕ್ಕಂಥ ಯುಟಿಲಿಟಿ ಫಂಕ್ಷನ್ನ ನಾವು ವ್ಯಾಲಿಡೇಟರ್ ಯೂಟಿಲ್ಸ್ ಅನ್ನೋ ಒಂದು ಸಪ್ರೇಟ್ ಕ್ಲಾಸ್ನ ಕ್ರಿಯೇಟ್ ಮಾಡಿಬಿಟ್ಟು ನಾವು ಯೂಸ್ ಮಾಡ್ತಾ ಇದ್ವಿ. ಇದೇ ರೀತಿ ನೀವು ಪ್ರೀವಿಯಸ್ಲಿ ಜಾವಾದಲ್ಲೂ ಕೂಡ ನೀವು ನೋಡ್ಬೋದು, ನಮಗೆ ಕಲೆಕ್ಷನ್ಸ್ ಅಂತ ಒಂದು ಕ್ಲಾಸ್ ಇತ್ತು. ರೈಟ್, ಸೊ ಲೆಟ್ಸ್ ಸಿ ದಟ್ ಕಲೆಕ್ಷನ್ಸ್ ಕ್ಲಾಸ್ನ ತೋರಿಸ್ತೀನಿ ನಿಮಗೆ. ಈಸ್ ಕ್ಲಾಸಸ್, ಓಕೆ, ಕಲೆಕ್ಷನ್ಸ್ ಯುಟಿಲ್. ಓಕೆ, ಕಲೆಕ್ಷನ್ಸ್ ಕ್ಲಾಸ್ ಇದೆ. ಓಕೆನಾ, ಇದು ಕಲೆಕ್ಷನ್ಸ್ ಕ್ಲಾಸ್ ಒಳಗಡೆ ನೀವು ನೋಡ್ಬೋದು ಎಷ್ಟೊಂದು ಯುಟಿಲಿಟಿ ಫಂಕ್ಷನ್ಸ್ ಇದೆ. ಇದನ್ನು ನೀವು ನೋಡಿದರೆ ಗೊತ್ತಾಗುತ್ತೆ. ದಿಸ್ ಕ್ಲಾಸ್ ಕಂಟೈನ್ಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಸ್ಟ್ಯಾಟಿಕ್ ಮೆಥಡ್ಸ್ ದಟ್ ಅಪಿಯರ್ ಆನ್ ಆರ್ ರಿಟರ್ನ್ ಕಲೆಕ್ಷನ್ಸ್. ಓಕೆನಾ, ಇಟ್ ಕಂಟೈನ್ಸ್ ಪಾಲಿಮಾರ್ಫಿಕ್ ಅದೆಲ್ಲ ಇರುತ್ತೆ. ಓಕೆನಾ, ಮೇನ್ ಉದ್ದೇಶ ಏನಪ್ಪ ಅಂತಂದರೆ ಇದರದ್ದು ಇಲ್ಲಿ ನೋಡ್ಬೋದು, ಈ ಕಲೆಕ್ಷನಿಗೆ ಸಂಬಂಧ ಅಂದರೆ ದಿಸ್ ಕ್ಲಾಸ್ ಈಸ್ ಮೆಂಬರ್ ಆಫ್ ದಿ ಜಾವಾ ಕಲೆಕ್ಷನ್ ಫ್ರೇಮ್ವರ್ಕ್. ಅಂದರೆ ಆ ಒಂದು ಕಲೆಕ್ಷನ್ ಫ್ರೇಮ್ವರ್ಕಿಗೆ ಬೇಕಾದಂಥ ಯುಟಿಲಿಟಿ ಫಂಕ್ಷನ್ಸ್ಗಳನ್ನ ಅವರು ಕಲೆಕ್ಷನ್ಸ್ ಅನ್ನೋ ಒಂದು ಕ್ಲಾಸ್ ಒಳಗಡೆಗೆ ಬರೆದಿದ್ರು. ಈಗ ಡೆವಲಪರ್ ಏನು ಮಾಡಬೇಕು, ಕಲೆಕ್ಷನ್ ಫ್ರೇಮ್ವರ್ಕ್ ಇಂಟರ್ಫೇಸ್ ಬಗ್ಗೆನೂ ಗೊತ್ತಿರಬೇಕು ಅವನಿಗೆ, ಜೊತೆಗೆ ಕಲೆಕ್ಷನ್ಸ್ ಈ ಒಂದು ಯುಟಿಲಿಟಿ ಕ್ಲಾಸ್ ಬಗ್ಗೆನೂ ಗೊತ್ತಿರಬೇಕು ಅವನಿಗೆ. ಓಕೆನಾ, ಅದೇ ರೀತಿ ಪಾತ್ಸ್ ಆಮೇಲೆ ಅರೇಸ್ ಬಗ್ಗೆ ನಾನು ಎಲ್ಲ ಡಿಸ್ಕಸ್ ಮಾಡಿದ್ದೆ, ಹೌದಾ. ಸೊ ಜಾವಾ ಡೆವಲಪರ್ಗೆ ಎರಡರ ಬಗ್ಗೆನೂ ನಾಲೆಡ್ಜ್ ಇರಬೇಕು. ಈಗ ವಿತ್ ಇಂಟ್ರೊಡಕ್ಷನ್ ಟು ಜಾವಾ 8 ಏನು ಮಾಡ್ಬೋದು ನಾವು, ಈ ಎಲ್ಲ ಏನೀಗೊಂದು ಬರೆದಿದ್ವಲ್ಲ ಕೋಡ್ನ, ಅದನ್ನು ನಾವು ಡೈರೆಕ್ಟ್ಲಿ ಎಲ್ಲಿಗೆ ಮೂವ್ ಮಾಡೋಣ ಅಂತಂದರೆ ವಿಲ್ ಡೈರೆಕ್ಟ್ಲಿ ಮೂವ್ ಟು ಅವರ್ ಇಂಟರ್ಫೇಸಿಗೆ ಮೂವ್ ಮಾಡಬೇಡ. ಸೊ ನಾನೇನು ಮಾಡ್ತೀನಿ, ಇದನ್ನು ಡೈರೆಕ್ಟಾಗಿ ಕಟ್ ಮಾಡಿ, ನಮಗೆ ಈ ಕ್ಲಾಸಿನ ಅವಶ್ಯಕತೆಯೇ ಇಲ್ಲ. ಸೊ ಡೈರೆಕ್ಟ್ಲಿ ಗೋ ಟು ಇಂಟರ್ಫೇಸ್, ಇಲ್ಲೇ ನಾನು ಆ್ಯಡ್ ಮಾಡಿಬಿಡ್ತೀನಿ. ಓಕೆ, ಸೊ ಇದರೊಳಗಡೆ ನಾವೇನು ಮಾಡೋಣ, ಸ್ವಲ್ಪ ಚೇಂಜಸ್ ಮಾಡಬೇಕಾಗುತ್ತೆ. ಇಲ್ಲಿ ನಮಗೆ ಸ್ಟ್ಯಾಟಿಕ್ ಪಬ್ಲಿಕ್ ಕೀವರ್ಡ್ ನಮಗೆ ಬೇಕಾಗಿಲ್ಲ, ಬೈ ಡಿಫಾಲ್ಟಾಗಿ ಪಬ್ಲಿಕ್ಕೇ ಇರುತ್ತೆ. ಇದನ್ನು ತೆಗೆದುಬಿಡೋಣ. ನಾನು ಮುಂಚೆಗೆ ಹೇಳ್ದಂಗೆ ನಾವು ಪಬ್ಲಿಕ್ನ ಇಂಟರ್ಚೇಂಜ್ ಕೂಡ ಮಾಡ್ಬೋದು, ಇಲ್ಲೂ ಕೂಡ ಆ್ಯಡ್ ಮಾಡ್ಬೋದು, ಇಲ್ಲೂ ಕೂಡ ಆ್ಯಡ್ ಮಾಡ್ಬೋದು. ಬೋತ್ ಆರ್ ಸೇಮ್, ಬಟ್ ನಾನು ಪಬ್ಲಿಕ್ನ ಆ್ಯಡ್ ಮಾಡೋಕ್ಕೆ ಇಷ್ಟಪಡಲ್ಲ, ಬಿಕಾಸ್ ಬೈ ಡಿಫಾಲ್ಟ್ ಎಲ್ಲ ಮೆಥಡ್ಸ್ಗಳು ಪಬ್ಲಿಕ್ಕೇ ಇರುತ್ತೆ. ರೈಟ್, ಅದೇ ರೀತಿ ನಾಟ್ ನಲ್ನ ಆ್ಯಡ್ ಮಾಡಿದ್ದೀವಿ, ಹಾಗೆಯೇ ನಾಟ್ ಎಂಟಿ ಕೂಡ ಆ್ಯಡ್ ಮಾಡಿದ್ದೀವಿ. ಸೊ ನಾವೇನು ಮಾಡ್ತಿದ್ದೀವಿ, ರಿಟರ್ನ್ ವ್ಯಾಲಿಡೇಟರ್ನ ರಿಟರ್ನ್ ಮಾಡ್ತಾ ಇದ್ದೀವಿ. ಓಕೆನಾ, ನಮಗೆ ಬೇಕಾಗಿರತಕ್ಕಂಥ ಲಾಜಿಕ್ನ ಇದ್ರೊಳಗಡೆ ಬರೆದಿದ್ದೀವಿ. ರೈಟ್, ಸೊ ಅಂದರೆ ನಾವೇನು ಮಾಡಿದ್ವಿ, ಸ್ಟ್ಯಾಟಿಕ್ ಮೆಥಡ್ನ ಡೈರೆಕ್ಟಾಗಿ ನಾವು ನಮ್ಮ ಒಂದು ವ್ಯಾಲಿಡೇಟರ್ ಅನ್ನೋ ಇಂಟರ್ಫೇಸ್ ಒಳಗಡೆಗೆ ಮೂವ್ ಮಾಡಿಬಿಟ್ವಿ. ರೈಟ್, ಸೊ ಈಗ ಏನಾಗುತ್ತೆ, ನಮಗಿಲ್ಲಿ ಅವಶ್ಯಕತೆಯೇ ಇಲ್ಲ. ಈ ಎರಡು ಸ್ಟೇಟ್ಮೆಂಟ್ ನಮಗೆ ಎಕ್ಸೆಪ್ಷನ್ನ ಥ್ರೋ ಮಾಡುತ್ತೆ, ಬಿಕಾಸ್ ನಮ್ಮ ಹತ್ರ ವ್ಯಾಲಿಡೇಟರ್ ಯೂಟಿಲ್ಸ್ ಒಳಗಡೆಗೆ ಯಾವುದೇ ಥರದ ಮೆಥಡ್ಸ್ಗಳಿಲ್ಲ. ಸೊ ಇಲ್ಲಿ ನಮಗೆ ನಾವಿಲ್ಲಿ ಏನೇ ಒಂದು ಫಂಕ್ಷನ್ನ ಕಾಲ್ ಮಾಡಬೇಕಾದ್ರೆ ಇನ್ಸ್ಟೆಡ್ ಆಫ್ ವ್ಯಾಲಿಡೇಟರ್ ಯೂಟಿಲ್ಸ್ ಬದಲಿ ವ್ಯಾಲಿಡೇಟರ್ನೇ ಯೂಸ್ ಮಾಡ್ತೀವಿ ಅಷ್ಟೇ. ದಟ್ಸ್ ಇಟ್, ವೆರಿ ಸಿಂಪಲ್. ಓಕೆ, ಇದನ್ನು ರನ್ ಮಾಡ್ತೀನಿ, ವಿ ಗೆಟ್ ಅ ಸೇಮ್ ರಿಸಲ್ಟ್. ನಮಗೆ ಸೇಮ್ ರಿಸಲ್ಟ್ ಸಿಗುತ್ತೆ, ಟ್ರೂ ಫಾಲ್ಸ್. ರೈಟ್, ಬಟ್ ನಾವೇನು ಮಾಡಿದ್ವಿ, ವ್ಯಾಲಿಡೇಟರ್ ಯೂಟಿಲ್ಸ್ ಕ್ಲಾಸಿನ ಅವಶ್ಯಕತೆನೇ ಬೇಡ, ಕಂಪ್ಲೀಟಾಗಿ ರೆಡ್ಯೂಸ್ ಮಾಡಿದ್ವಿ. ಅನ್ನೆಸೆಸರಿ ಒಂದು ಯೂಟಿಲ್ ಕ್ಲಾಸ್ನ ಕ್ರಿಯೇಟ್ ಮಾಡ್ತಾ ಇದ್ವಿ. ಬಟ್ ವಿತ್ ಇಂಟ್ರೊಡಕ್ಷನ್ ಟು ಜಾವಾ ನಾವಿಲ್ಲಿ ಈಸಿಯಾಗಿ ಆ ಒಂದು ಸ್ಟ್ಯಾಟಿಕ್ ಮೆಥಡ್ಸ್ನ, ಅದಕ್ಕೆ ಬೇಕಾಗಿರ್ತಕ್ಕಂಥ ಯುಟಿಲಿಟಿ ಫಂಕ್ಷನ್ಸ್ನ, ಇಂಟರ್ಫೇಸಿಗೆ ಬೇಕಾಗಿರ್ತಕ್ಕಂಥ ಯುಟಿಲಿಟಿ ಫಂಕ್ಷನ್ಸ್ನ ನಾವು ಅದೇ ಇಂಟರ್ಫೇಸ್ ಒಳಗಡೆಗೆ ಆ್ಯಡ್ ಮಾಡ್ಬೋದು. ಸಿಂಪಲ್, ಸ್ಟ್ರೇಟ್ ಫಾರ್ವರ್ಡ್. ಐ ಹೋಪ್ ನಿಮಗೆ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.
ಹಾಗೆಯೇ ನಾನು ಮುಂಚೆಗೆ ಹೇಳ್ದಂಗೆ ಇಂಟರ್ಫೇಸ್ ಒಳಗಡೆಗೆ ನಾವೇನೇ ಒಂದು ಸ್ಟ್ಯಾಟಿಕ್ ಮೆಥಡ್ಸ್ನ ಏನು ಬರೆದಿರ್ತೀವಲ್ಲ ಇದನ್ನು ನಾವು ಓವರ್ ರೈಡ್ ಮಾಡಲಿಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೀನಿ, ಈಗ ಒಂದು ಕ್ವಿಕ್ಕಾಗಿ ಒಂದು ಸುಮ್ಮನೆ ಗ್ರೀಟಿಂಗ್ ಮೆಸೇಜ್ ಅಂತ ಬರಿತೀನಿ, ಸ್ಟ್ಯಾಟಿಕ್ ವಾಯ್ಡ್ ಹಲೋ ಗ್ರೀಟಿಂಗ್, ರೈಟ್. ಇದರೊಳಗಡೆ ನಾನೇನು ಮಾಡ್ತೀನಿ, system.out.println ಹಲೋ ಗ್ರೀಟಿಂಗ್ ಫ್ರಮ್ ಇಂಟರ್ಫೇಸ್, ರೈಟ್. ಈಗ ಇದನ್ನು ನಾನು ನನ್ನ ಒಂದು ಇಂಪ್ಲಿಮೆಂಟೇಷನ್ ಕ್ಲಾಸ್ನ ಕ್ರಿಯೇಟ್ ಮಾಡೋಣ, ರೈಟ್. ಮೈ ಗ್ರೀಟಿಂಗ್, ರೈಟ್. ಇಲ್ಲಿ ನಾನೇನು ಮಾಡ್ತೀನಿ, ಇಂಪ್ಲಿಮೆಂಟ್ಸ್, ಇಲ್ಲಿ ಒಂದು ಇಂಟರ್ಫೇಸ್ನ ನಾನು ಓವರ್ ರೈಡ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಯಾವುದು, ವ್ಯಾಲಿಡೇಟರ್ನ ಓವರ್ ರೈಡ್ ಮಾಡ್ತೀನಿ. ಓವರ್ ರೈಡ್ ಮಾಡಿದ ಮೇಲೆ ಆ ಮೆಥಡ್ಸ್ಗಳಿಗೆ ನಾನು ಇಂಪ್ಲಿಮೆಂಟ್ ಮೆಥಡ್ಸ್ನ ಪ್ರೊವೈಡ್ ಮಾಡ್ತೀನಿ. ಓಕೆ, ಪರ್ಫೆಕ್ಟ್. ಓಕೆ, ಇಲ್ಲೇನು ಮಾಡ್ತೀನಿ, ನಾನು ವ್ಯಾಲಿಡೇಟ್ ಮೆಥಡ್ನ ಓವರ್ ರೈಡ್ ಮಾಡಿದ್ದೀನಿ. ಇದೇ ನಮಗೆ ಅವಶ್ಯಕತೆ ಇಲ್ಲ, ಇದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳೋದು ಬೇಡ. ನಮಗೆ ಬೇಕಾಗಿರೋದು ವ್ಯಾಲಿಡೇಟರ್ ಒಳಗಡೆಗೆ ಈ ಮೆಥಡ್ ಏನು ಬರೆದಿದ್ದೀವಲ್ಲ ಇದನ್ನು ನಾವು ಓವರ್ ರೈಡ್ ಮಾಡೋಕ್ಕಾಗುತ್ತೆ. ನಾನು ಇದನ್ನು ಸೇಮ್ ಮೆಥಡ್ನ ಕಾಪಿ ಮಾಡ್ತೀನಿ. ಕಾಪಿ ಮಾಡಿ ಮೈ ಗ್ರೀಟಿಂಗ್ ಏನಿದೆಯಲ್ಲ ಇಲ್ಲಿ ನಾನು ಪೇಸ್ಟ್ ಮಾಡ್ತೀನಿ, ರೈಟ್. ನನಗೆ ಯಾವುದೇ ಥರದ ಎರರ್ ಬಂದಿಲ್ಲ, ಓಕೆನಾ. ಇದನ್ನು ಇವನ್ ಇನ್ಫ್ಯಾಕ್ಟ್ ಅದು ಓವರ್ ರೈಡ್ ಅಂತ ಕೂಡ ಕನ್ಸಿಡರ್ ಮಾಡಲ್ಲ ಅದು, ಓಕೆನಾ. ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎ ನ್ಯೂ ಮೆಥಡ್. ಈ ಕ್ಲಾಸಿಗೆ ಮೈ ಗ್ರೀಟಿಂಗಿಗೆ ಸಂಬಂಧಪಟ್ಟಿರೋ ಒಂದು ಮೆಥಡ್ ಅಂತ ಕನ್ಸಿಡರ್ ಮಾಡುತ್ತೆ ಕಂಪೈಲರ್, ರೈಟ್. ಓಕೆ, ಸೊ ನಾನೇನು ಮಾಡ್ತೀನಿ, ಇಲ್ಲಿ ಜಸ್ಟ್ ಇದನ್ನು ಚೇಂಜ್ ಮಾಡ್ತೀನಿ, ಹಲೋ ಗ್ರೀಟಿಂಗ್ ಫ್ರಮ್ ಕ್ಲಾಸ್. ಓಕೆ, ಫೈನ್. ಈಗ ಸೇವ್ ಮಾಡೋಣ. ನಾನು ಮುಂಚೆಗೆ ಹೇಳ್ದಂಗೆ ಈ ಒಂದು ಮೆಥಡ್ನ ಕಾಲ್ ಮಾಡಬೇಕು ಅಂತಂದರೆ ನಮಗೆ ಮೈ ಗ್ರೀಟಿಂಗಿಂದ ಕಾಲ್ ಮಾಡ್ತೀವಿ. ಈ ಒಂದು ಹಲೋ ಗ್ರೀಟಿಂಗ್ನ ಕಾಲ್ ಮಾಡಬೇಕು ಅಂತಂದರೆ ವ್ಯಾಲಿಡೇಟರಿಂದ ಕಾಲ್ ಮಾಡ್ತೀನಿ. ಸೊ ಈಗೇನು ಮಾಡೋಣ, ಕ್ವಿಕ್ಕಾಗಿ ನಮ್ಮ ಮೈ ವ್ಯಾಲಿಡೇಟರ್ ಆ್ಯಪಿಗೆ ಹೋಗೋಣ. ಇಲ್ಲೇನು ಮಾಡ್ತೀನಿ, ಜಸ್ಟ್ ಒಂದು system.out.println ಬರೀತೀನಿ. ಓಕೆ, ಸೊ system.out.println ಇದು ಬೇಕಾಗೇ ಇಲ್ಲ. ನಾನೇನು ಮಾಡ್ತೀನಿ, ನನಗೆ ಇಂಟರ್ಫೇಸಲ್ಲಿರೋ ಮೆಥಡ್ ಸ್ಟಾಟಿಕ್ ಮೆಥಡ್ನ ಕಾಲ್ ಮಾಡಬೇಕಾಗಿರುತ್ತೆ. ಅದಕ್ಕೆ ವ್ಯಾಲಿಡೇಟರ್ ಯೂಸ್ ಮಾಡ್ತೀನಿ, ಇಂಟರ್ಫೇಸ್ ನೇಮ್ನ ಯೂಸ್ ಮಾಡ್ತೀನಿ, ವ್ಯಾಲಿಡೇಟರ್.ಹಲೋ ಗ್ರೀಟಿಂಗ್, ರೈಟ್. ಅದೇ ರೀತಿ ನನಗೀಗ ಮೈ ಗ್ರೀಟಿಂಗಲ್ಲಿರೋ ಮೆಥಡ್ನ ಯೂಸ್ ಮಾಡಬೇಕಾಗಿರುತ್ತೆ. ಅದಕ್ಕೆ ಮೈ ವ್ಯಾಲಿಡೇಟರ್, ಓಕೆ, ಸಾರಿ, ಮೈ ವ್ಯಾಲಿಡೇಟರ್ ಅಲ್ಲ, ಮೈ ಗ್ರೀಟಿಂಗ್, ಓಕೆನಾ. ಸೊ ಮೈ ಗ್ರೀಟಿಂಗ್ ಡಾಟ್ ಹಲೋ ಗ್ರೀಟಿಂಗ್, ಓಕೆನಾ. ಸೊ ಎರಡು ಮೆಥಡ್ ಸೇಮ್ ಇದ್ದಾವೆ, ಬಟ್ ನಾನು ಕಾಲ್ ಮಾಡ್ತಿರೋದು ಒಂದು ಕ್ಲಾಸ್ನ ಯೂಸ್ ಮಾಡಿ ಕಾಲ್ ಮಾಡ್ತಿದ್ದೀನಿ, ಒಂದು ಇಂಟರ್ಫೇಸ್ ಯೂಸ್ನ ಕಾಲ್ ಮಾಡ್ತಿದ್ದೀನಿ. ಸೊ ಈ ರೀತಿ ಕಾಲ್ ಮಾಡಬೇಕಾಗತ್ತೆ ನಾವು. ಈ ಒಂದು ಹಲೋ ಗ್ರೀಟಿಂಗ್ ಮೆಥಡ್ನ ನಾವು ಓವರ್ ರೈಡ್ ಮಾಡಲಿಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ. ಇವೊಂದು ನೀವು ಸೇಮ್ ಮೆಥಡ್ನ ಬರೆದ್ರು ನೀವು ಓವರ್ ರೈಡ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡ್ರೆ ಇಟ್ ಈಸ್ ನಾಟ್ ಓವರ್ ರೈಡಿಂಗ್. ಓಕೆ, ನಾವು ಅದನ್ನು ಓವರ್ ರೈಡ್ ಮಾಡ್ತಿಲ್ಲ, ರೈಟ್. ಸೊ ನಾನೇನು ಮಾಡ್ತೀನಿ, ಈಗ ಕ್ವಿಕ್ಕಾಗಿ ಈ ಕ್ಲಾಸ್ನ ರನ್ ಮಾಡ್ತೀನಿ. ನಿಮಗೆ ನೋಡ್ಬೋದು ರಿಸಲ್ಟ್ ಏನು ಬರುತ್ತೆ, ಹಲೋ ಗ್ರೀಟಿಂಗ್ ಫ್ರಮ್ ದ ಇಂಟರ್ಫೇಸ್, ಹಲೋ ಗ್ರೀಟಿಂಗ್ ಫ್ರಮ್ ದಿ ಕ್ಲಾಸ್. ಅಂದರೆ ನಾನು ಕ್ಲಾಸಿಂದ ಕಾಲ್ ಮಾಡಿರೋದಕ್ಕೆ ಆ ಮೆಥಡ್ ಎಕ್ಸಿಕ್ಯೂಟ್ ಆಗಿದೆ, ಇಂಟರ್ಫೇಸಿಂದ ಕಾಲ್ ಮಾಡಿರೋದಕ್ಕೆ ನನಗೆ ಇಂಟರ್ಫೇಸ್ ಮೆಥಡ್ ಎಕ್ಸಿಕ್ಯೂಟ್ ಆಗಿದೆ, ಅಷ್ಟೇ. ಸೊ ನಾವು ಉದ್ದೇಶ ಏನಪ್ಪ ಅರ್ಥ ಮಾಡ್ಕೊಂಡ್ವಿ ಅಂತಂದರೆ, ಈ ಒಂದು ಸ್ಟ್ಯಾಟಿಕ್ ಮೆಥಡ್ಸ್ನ ಇಂಟರ್ಫೇಸಲ್ಲಿ ಬರೆದಿರೋ ಸ್ಟ್ಯಾಟಿಕ್ ಮೆಥಡ್ಸ್ನ ನಾವು ಓವರ್ ರೈಡ್ ಮಾಡಲಿಕ್ಕಾಗಲ್ಲ. ಅದೇ ಡಿಫಾಲ್ಟ್ ಮೆಥಡ್ಸ್ನ ವಿ ಕ್ಯಾನ್ ಓವರ್ ರೈಡ್, ರೈಟ್. ಸೊ ಅದು ಕೂಡ ಒಂದು ಡಿಫ್ರೆನ್ಸ್. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ಮಲ್ಟಿಪಲ್ ಟೈಮ್ಸ್ ಈ ವಿಡಿಯೋನ ವಾಚ್ ಮಾಡಿರಿ. ಇಟ್ಸ್ ವೆರಿ ಸಿಂಪಲ್, ವೆರಿ ಸ್ಟ್ರೇಟ್ ಫಾರ್ವರ್ಡ್. ಜಾಸ್ತಿ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯುಟಿಲಿಟಿ ಮೆಥಡ್ಸ್ಗಳನ್ನು ಒಂದು ಗ್ರೂಪ್ ಮಾಡಲಿಕ್ಕೆ, ಇಂಟರ್ಫೇಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಯುಟಿಲಿಟಿ ಫಂಕ್ಷನ್ಸು, ಹೆಲ್ಪರ್ ಫಂಕ್ಷನ್ಸ್ಗಳನ್ನು ಗ್ರೂಪ್ ಮಾಡಲಿಕ್ಕೆ ಸಪ್ರೇಟ್ ಕ್ಲಾಸ್ ಕ್ರಿಯೇಟ್ ಮಾಡೋದ್ರ ಬದಲು ಇಂಟರ್ಫೇಸ್ ಒಳಗಡೆಗೆ ಆ್ಯಡ್ ಮಾಡ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಸ್ಟ್ಯಾಟಿಕ್ ಮೆಥಡ್ಸ್ನ ಇಂಟ್ರಡ್ಯೂಸ್ ಮಾಡಿದರು. ಅದನ್ನು ನೀವು ಒಂದು ಎಕ್ಸಾಂಪಲ್ ಮುಖಾಂತರ ನೀವು ಹೇಳಿದ್ರಿ ಅಂತಂದರೆ, ಅವರಿಗೆ ಇಂಟರ್ವ್ಯೂರಿಗೆ ತೋರಿಸಿದ್ರಿ ಅಂತಂದರೆ ಯು ಹ್ಯಾವ್ ಕ್ರ್ಯಾಕ್ ದಟ್ ಇಂಟರ್ವ್ಯೂ, ಅಷ್ಟೇ. ಆ ಒಂದು ಕ್ವಶನಿಗೆ ನೀವು ಆನ್ಸರ್ ಹೇಳಿದ್ದೀರಾ ಅಂತ ಅರ್ಥ. ಓಕೆ, ಹಾಗಾದರೆ ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ವಾಚ್ ಮಾಡಿದ್ದಕ್ಕೆ. ಮೇಕ್ ಶೋರ್ ದಟ್ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಕಮೆಂಟ್ಸ್, ಈ ವಿಡಿಯೋ ಅರ್ಥ ಆಗಿಲ್ಲ, ಇನ್ನೂ ಚೆನ್ನಾಗಿ ಏನಾದ್ರು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಇನ್ನು ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ, ಏನು ಅರ್ಥ ಆಗಿಲ್ಲ ಕಾನ್ಸೆಪ್ಟಲ್ಲಿ ಕಮೆಂಟ್ಸಲ್ಲಿ ಹೇಳ್ರಿ. ನಾನು ಆದಷ್ಟು ಟ್ರೈ ಮಾಡ್ತೀನಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ. ಥ್ಯಾಂಕ್ ಯು. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.